ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂಥದ್ದು. ನಾವು ನಮ್ಮ 75ನೇ ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ, ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನಾವು ಕೆಲವೊಂದಿಷ್ಟು ವಿಡಿಯೋ ಸರಣಿಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸುಭಾಷ್ ಚಂದ್ರ ಬೋಸ್ ಅವರ ವಿಡಿಯೋನ ಮಾಡಿದ್ದೀವಿ. ಎರಡನೇದಾಗಿ ನಮ್ಮ ವೀರ ಸೇನಾನಿ ಭಗತ್ ಸಿಂಗ್ ಅವರ ಬಗ್ಗೆ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. 75ನೇ ಈ ಒಂದು ಆಜಾದಿ ಕಿ ಅಮೃತ್ ಮಹೋತ್ಸವದ ಒಂದು ಆಚರಣೆಯ ಭಾಗವಾಗಿ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದೊಳಗಡೆ ಭಗತ್ ಸಿಂಗ್ ಅವರ ಬಗ್ಗೆ ಸಾಕಷ್ಟು ಸ್ವಾರಸ್ಯಕರವಾದಂಥ ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗುವಂಥದ್ದು. ಮೊದಲನೇದಾಗಿ ಭಗತ್ ಸಿಂಗ್ ಅವರು ಬಂಗಾ ಒಳಗಡೆ, ಬಂಗಾ ಅಂಥೇಳಿ ಪಾಕಿಸ್ತಾನದ ಒಂದು ಪ್ರದೇಶ, ಇಲ್ಲಿ ಸೆಪ್ಟೆಂಬರ್ 28, 1907ರಲ್ಲಿ ಜನಿಸಿದಂಥ ವ್ಯಕ್ತಿ. ಇವರ ತಾಯಿ ವಿದ್ಯಾವತಿ ಅವರು, ಆಮೇಲೆ ತಂದೆ ಸರ್ದಾರ್ ಕರಣ್ ಸಿಂಗ್ ಅವರು. ಮೊದಲಿನಿಂದಲೂ ಒಂದು ಹಂಬಲ್ ಬ್ಯಾಕ್ಗ್ರೌಂಡ್ ಒಳಗಡೆ ಬೆಳೆದು ಬಂದಂಥ ಒಬ್ಬ ವ್ಯಕ್ತಿ. ಬಾಲ್ಯತನದಲ್ಲಿ ಹೇಳ್ಬೇಕಂತಂದ್ರೆ ಈ ಓದಿನಲ್ಲಿ ಬಹಳ ಚುರುಕಾಗಿದ್ದಂಥ ವ್ಯಕ್ತಿ ಭಗತ್ ಸಿಂಗ್ ಅವರು. ಭಗತ್ ಸಿಂಗ್ ಅವರು ಸಾಕಷ್ಟು ಓದ್ತಾ ಇದ್ರು ಪುಸ್ತಕಗಳನ್ನು. ಒಂದು ದಿವಸ ಒಂದು ಸ್ಕೂಲ್ ಟೈಮ್ ಒಳಗಡೆ 50 ಪುಸ್ತಕಗಳನ್ನು ಓದಿ ಮುಗಿಸ್ಬಿಟ್ಟಿದ್ರು. ಅದರಲ್ಲೂ ಮುಖ್ಯವಾಗಿ ಅವರು ರಾಜಕೀಯವಾದಂಥ ಪುಸ್ತಕಗಳು, ಎಕನಾಮಿಕ್ಸ್ ರಿಲೇಟೆಡ್ ಪುಸ್ತಕಗಳು, ಎಕನಾಮಿಕ್ ರೆಜಿಮ್ ರಿಲೇಟೆಡ್ ಪುಸ್ತಕಗಳು, ಆಮೇಲೆ ಜಗತ್ತಿನಾದ್ಯಂತ ನಡೀತಕ್ಕಂಥ ಸಾಮಾಜಿಕ ಸುಧಾರಣೆಗಳು, ಈ ಒಂದು ಸೋಷಿಯಲ್ ರಿಫಾರ್ಮ್ಸ್ ಅಂತ ಏನು ಕರಿತೀವಿ, ಈ ಸೋಷಿಯಲ್ ರಿಫಾರ್ಮ್ಸ್ಗೆ ತಕ್ಕಂಥ ಕೆಲವೊಂದು ಪುಸ್ತಕಗಳನ್ನು ಅವರು ಓದ್ತಾ ಬರ್ತಾ ಇದ್ರು. ಕೆಲವೊಂದು ದಿವಸಗಳಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು 300-400 ಪುಸ್ತಕಗಳನ್ನು ಕೂಡ ಓದಿದ್ದಾರೆ. ಮತ್ತು ಬರೀ ಪುಸ್ತಕಗಳನ್ನು ಓದೋದಷ್ಟೇ ಅಲ್ಲ, ಸಾಕಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದು ಕೂಡ ಉಂಟು. ಅಂದರೆ ಈ ರೀತಿಯಾಗಿ ಬಾಲ್ಯದಿಂದಲೇ ಈ ಒಂದು ಸೋಷಿಯೋ ಪೊಲಿಟಿಕಲ್ ರಿಫಾರ್ಮ್ಸ್ ರಿಲೇಟೆಡ್ ಆದಂತಹ ಪುಸ್ತಕಗಳನ್ನು ಓದೋದ್ರಿಂದ ಸಹಜವಾಗಿಯೇ ಅವರಲ್ಲಿ ದೇಶಭಕ್ತಿ ಮನೆ ಮಾಡಿತ್ತು. ನಿಮಗೆ ಒಂದು ಇನ್ಸಿಡೆಂಟ್ ಇಲ್ಲಿ ಹೇಳ್ಬೇಕಂತಂದರೆ 1919 ಜಲಿಯನ್ ವಾಲಾಬಾಗ್, ಇಡೀ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲೇ ಅತ್ಯಂತ ಕರಾಳ ದಿನ ಅಂತ ಹೇಳ್ಬೋದು ಭಾರತೀಯರ ಪಾಲಿಗೆ. ಏಪ್ರಿಲ್ 13, 1919 ಪಂಜಾಬ್ ಒಳಗಡೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಜನರಲ್ ಡಯರ್ ಅನ್ನುವಂಥ ವ್ಯಕ್ತಿ ಭಾರತೀಯರ ಮೇಲೆ ಯಾವುದೇ ಒಂದು ಮರ್ಸಿ ತೋರಿಸ್ಲಾರ್ದೆ ಮನಸ್ಸಿಗೆ ಬಂದಂತೆ ಗುಂಡು ಹಾರಿಸೋಕ್ಕೆ ತನ್ನ ಸೈನ್ಯಕ್ಕೆ ಹೇಳಿದ. ಸಾಕಷ್ಟು ಜನ ಅಲ್ಲಿ ಸತ್ತು ಹೋದರು. ಎಷ್ಟೋ ಜನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೆ ಅಲ್ಲಿದ್ದಂಥ ಒಂದು ಬಾವಿ ಒಳಗಡೆ ಜಿಗಿದು ಅಲ್ಲಿ ಕೂಡ ಅವರು ಸತ್ತು ಹೋಗಿದ್ರು. ಒಂದು ಅರ್ಥದಲ್ಲಿ ನೋಡ್ಬೇಕಂತಂದ್ರೆ ಆ ಮಣ್ಣಿನೊಳಗಡೆ ಮಣ್ಣಿಗಿಂತ ಹೆಚ್ಚು ರಕ್ತನೇ ಬಂದ್ಬಿಟ್ಟಿತ್ತು. ಅಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲಿದ್ದಂಥ ಭಗತ್ ಸಿಂಗ್ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಕೆಲವು ದಿನಗಳ ನಂತರ ಅಲ್ಲಿ ಹೋಗಿ ಆ ಮಣ್ಣು, ರಕ್ತವಾದಂಥ ಒಂದು ಮಣ್ಣನ್ನು ತಗೊಂಡ್ಬಂದು ಒಂದು ಬಾಟ್ಲು ಒಳಗಡೆ ಇಟ್ಕೋತಾರೆ. ಆ ಬಾಟ್ಲು ಒಳಗಡೆ ಇಟ್ಟುಕೊಂಡು ದಿನಾಲೂ ಅವರಿಗೆ ಸಿಟ್ಟು ಬರ್ತಾ ಇರ್ತದೆ. ನನ್ನ ಜನರನ್ನ ಬ್ರಿಟಿಷರು ಹೊಡೆದಿದ್ದಾರೆ, ನಾವು ಬ್ರಿಟಿಷರನ್ನ ಈ ದೇಶ ಬಿಟ್ಟು ಓಡಿಸ್ಬೇಕು. ಅಂದರೆ ಅಷ್ಟು ಅಗಾಧವಾದಂಥ ದೇಶ ಪ್ರೇಮ, ಬ್ರಿಟಿಷರ ಮೇಲೆ ಇದ್ದಂಥ ಸಿಟ್ಟು ಭಗತ್ ಸಿಂಗ್ ಅವರಲ್ಲಿ ಇರೋದು ನಮಗೆ ಗೊತ್ತಾಗುವಂಥದ್ದು. ಒಂದು ದಿವಸ ಅವ್ರ ತಂದೆ ಕೃಷಿ ಮಾಡಬೇಕಾದಾಗ ಮಣ್ಣಿನೊಳಗಡೆ ಬೀಜವನ್ನು ಹಾಕಿದರೆ, ಈ ಒಂದು ಹಣ್ಣಿನ ಬೀಜ ಹಾಕಿದರೆ ಇಂಥವೇ ಎಷ್ಟೋ ಹಣ್ಣುಗಳು ಬರ್ತವೆ ಅಂತ ಹೇಳಿದ್ದಕ್ಕೆ ಭಗತ್ ಸಿಂಗ್ ಅವರು ಸಣ್ಣ ಹುಡುಗ ಇದ್ರು ಕೂಡ ಅವ್ರು ಹೇಳಿದ್ದೇನು ಅಂತಂದರೆ, ಈ ಮಣ್ಣಿನೊಳಗಡೆ ಬೀಜದ ಬದಲಿ ಗನ್ನುಗಳನ್ನು ಇಟ್ಟರೆ ಎಷ್ಟೋ ಗನ್ನುಗಳು ಆಗ್ತವೆ, ಅದರಿಂದ ನಾನು ಬ್ರಿಟಿಷರನ್ನ ಹೊಡಿಬೋದು ಅಂತೆ. ಅಂದರೆ ಮೊದಲಿನಿಂದಲೂ ಬ್ರಿಟಿಷರ ಬಗ್ಗೆ ಅವರ ಆಲೋಚನೆಗಳು ಡಿಫರೆಂಟ್ ಆಗ್ತಾ ಹೋದು. ತಾಯ್ನಾಡಿಗೆ ಹೋರಾಡಬೇಕನ್ನುವಂಥ ಕಿಚ್ಚು ಹೆಚ್ಚಾಗ್ತಾ ಹೋಯಿತು. ಮತ್ತು ಅದರಲ್ಲಿನೂ 1915ರಲ್ಲಿ ಗಾಂಧೀಜಿಯವರು ಬಂದರು. ಗಾಂಧೀಜಿಯವರು ಬಂದು ಸುಮಾರು 1919-20 ಸಂದರ್ಭದಲ್ಲಿ ಗಾಂಧೀಜಿಯವರು ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದ ಮುನ್ನೆಲೆಗೆ ಬಂದರು. ಅದರಲ್ಲೂ ಅವರ ಅಂಡರ್ ಒಳಗಡೆ ನಾನ್ ಕೋಆಪರೇಷನ್ ಮೂಮೆಂಟ್ ನಡೀತಾ ಇತ್ತು. ನಾನ್ ಕೋಆಪರೇಷನ್, ಅಖಿಲ ಭಾರತ ಆಲ್ ಇಂಡಿಯಾ ನಾನ್ ಕೋಆಪರೇಷನ್ ಖಿಲಾಫತ್ ಮೂಮೆಂಟ್ ಅಂತ ಕರೀತಾರೆ. ಎಕ್ಸಾಕ್ಟ್ ಹೆಸರು ನಾನ್ ಕೋಆಪರೇಷನ್ ಮತ್ತು ಖಿಲಾಫತ್ ಮೂಮೆಂಟ್ ಎರಡನ್ನೂ ಅವರು ಮಿಕ್ಸ್ ಮಾಡಿ ಆಲ್ ಇಂಡಿಯಾ ಲೆವೆಲ್ ಒಂದು ಸ್ಟ್ರಗಲ್ ಅನ್ನ ಲಾಂಚ್ ಮಾಡ್ತಾರೆ 1920 ಅವಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತೈತೆ ಭಗತ್ ಸಿಂಗ್. ಯಾಕೆ? ಬ್ರಿಟಿಷರ ವಿರುದ್ಧ ನಾನು ಹೋರಾಡಬೇಕು ಮಾಡಿದ್ದೆ, ಇಡೀ ದೇಶ ಇವತ್ತು ಒಂದಾಗಿ ಹೋರಾಡ್ತಾ ಇದೆ, ಗಾಂಧೀಜಿ ನೇತೃತ್ವದಲ್ಲಿ ಎಲ್ಲರೂ ಒಂದಾಗಿದ್ದಾರೆ, ಇಟ್ ಈಸ್ ದ ಬೆಸ್ಟ್ ಟೈಮ್, ಇದೇ ಬೆಸ್ಟ್ ಟೈಮ್ ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಎಲ್ಲರೂ ಭಾಳ ಹುರುಪಿನಿಂದ, ಹುಮ್ಮಸ್ಸಿನಿಂದ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದೊಳಗಡೆ ನಾನ್ ಕೋಆಪರೇಷನ್ ಮೂಮೆಂಟ್, ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ದಿನೇ ಆ ಚಳುವಳಿ ತೀವ್ರ ಸ್ವರೂಪವನ್ನು ಪಡಿತದೆ. ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಹೆಚ್ಚು ಮಾಡ್ತದೆ. ದಟ್ ಈಸ್ ದ ರೈಸಿಂಗ್ ಟೈಡ್ ಆಫ್ ನ್ಯಾಷನಲಿಸಮ್.
ಎಲ್ಲ ಕರೆಕ್ಟಾಗಿ ನಡೆದಿರ್ತದೆ, ಬ್ರಿಟಿಷರಿಗೆ ಭಯ ಕೂಡ ಹುಡ್ತಾ ಇರ್ತದೆ. ಬಟ್ ಅದೇ ಸಂದರ್ಭದಲ್ಲಿ ಫೆಬ್ರವರಿ 1922ರಲ್ಲಿ ಚೌರಿ ಚೌರಾ ಅನ್ನುವಂಥ ಒಂದು ಹಳ್ಳಿ ಒಳಗಡೆ ಒಂದು ಘಟನೆ ನಡೀತದೆ. ಯಾಕಂದ್ರೆ ಅಲ್ಲಿ ಹೋಗ್ಬೇಕಾದಾಗ ಏನಂತಂದ್ರೆ ಕೆಲವು ಜನ ಪೊಲೀಸರು ಮತ್ತೆ ನಮ್ಮ ಭಾರತೀಯರ ನಡುವೆ ಜಗಳ ಆಗ್ತದೆ. ಇದೇ ಜಗಳ ತಾರಕಕ್ಕೆ ಹೋಗಿ ಆ ಪೊಲೀಸರನ್ನೆಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿ ನಮ್ಮ ಜನ ಅವ್ರನ್ನೆಲ್ಲ ಜೀವಂತ ಸುಟ್ಟು ಹಾಕ್ಬಿಡ್ತಾರೆ, ಸಜೀವ ದಹನ ಆಗಿಬಿಡ್ತಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ನ್ಯೂಸ್ ಆಗಿಬಿಡ್ತದೆ. ಗಾಂಧೀಜಿಯವರಿಗೆ ಈ ಮೆಸೇಜ್ ಹೋಗ್ತದೆ. ಬಟ್ ಗಾಂಧೀಜಿ ಯಾವಾಗಿದ್ರು ನಾವು ಎಷ್ಟೇ ಕಷ್ಟ ಬಂದರೂ ಅಹಿಂಸಾತ್ಮಕ ಮಾರ್ಗದಲ್ಲೇ ಹೋರಾಡಬೇಕು ಅನ್ನುವಂಥದ್ದು ಒಂದು ಧ್ಯೇಯ. ಬಟ್ ಇಲ್ಲಿ ಹಿಂಸೆ ಆಗ್ತಾ ಇದೆ, ವೈಲೆನ್ಸ್ ಆಗ್ತಾ ಇದೆ. ನಾವು ಮಾಡಬೇಕಾಗಿರೋದು ನಾನ್ ವೈಲೆನ್ಸ್ ದಾರಿ ಒಳಗಡೆ ನಾವು ನಮ್ಮ ಆಚರಣೆಯನ್ನ ಮಾಡಬೇಕು. ಇದನ್ನ ಕಂಡು ಗಾಂಧೀಜಿಯವರಿಗೆ ಬಹಳ ಮರಕಾಗ್ಬಿಡ್ತದೆ. ಏನಿದು, ನಾ ಹೇಳಿದ ದಾರಿನ ಬೇರೆ, ನಮ್ಮ ಸ್ಟ್ರಗಲ್ ಹೋಗ್ತಾ ಇರೋ ದಾರಿನ ಬೇರೆ. ಅದಕ್ಕಾಗಿ ಐ ವಿಲ್ ಟೇಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಗಲ್. ನಾನು ಇದನ್ನ ಹಿಂತಕೋತೀನಿ, ಇವತ್ತನೇ ನಾನು ನಾನ್ ಕೋಆಪರೇಷನ್ ಮೂಮೆಂಟ್ ಅನ್ನ ಹಿಂದೆ ತೆಗೆದುಕೊಳ್ತೀನಿ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ. ಬಟ್ ಯಾವಾಗ ಅದರಲ್ಲೇ ಕಿಚ್ಚು ಹೊತ್ತುತ್ತಾ ಇತ್ತು, ಕಿಚ್ಚು ಎಷ್ಟೋ ದಿವಸಗಳಿಂದ ಹೊತ್ತಲಾರದೆ ಇರುವಂತ ಕಿಚ್ಚು ಹೊತ್ತಿ ಇನ್ನೇನು ಉರಿಬೇಕನ್ನೋದ್ರೊಳಗಡೆ ಗಾಂಧೀಜಿ ಮೂಮೆಂಟ್ ಅನ್ನ ಹಿಂತಕೊಂಡ್ಬಿಡ್ತಾರೆ. ಇದು ಹಿಂತಕೊಂಡ್ ಕೂಡ ಕೆಲವು ಜನರಿಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತದೆ ಗಾಂಧೀಜಿಯವ್ರ ಮೇಲೆ ಸಿಟ್ಟು ಬಂದ್ಬಿಡ್ತದೆ. ಏನ್ ಮಾಡ್ಬೇಕು ನೆಕ್ಸ್ಟು? ಅದರಲ್ಲಿ ಕೆಲವು ಜನ, ಯಾರು ಮೋತಿಲಾಲ್ ನೆಹರು ಇರ್ಬೋದು, ಚಿತ್ತರಂಜನ್ ದಾಸ್ ಇರ್ಬೋದು, ಕೆಲವು ಜನ ಸ್ವರಾಜ್ ಪಾರ್ಟಿಯನ್ನು ಶುರು ಮಾಡ್ತಾರೆ. ಅದೇ ವರ್ಷ 1922 ಸ್ವರಾಜ್ ಪಕ್ಷವನ್ನು ಶುರು ಮಾಡಿ ಬ್ರಿಟಿಷರ ವಿರುದ್ಧ ಅಸೆಂಬ್ಲಿ ಒಳಗಡೆ ಹೋರಾಡಕ್ಕೆ ಅವರು ಮುನ್ನುಗ್ಗುತ್ತಾರೆ. ಬಟ್ ಇನ್ನು ಕೆಲವು ಜನ ಯಂಗ್ ಹೋರಾಟಗಾರರು, ಯಂಗ್ ಫ್ರೀಡಮ್ ಫೈಟರ್ಸ್, ಯಂಗ್ ಬ್ಲಡ್ ಬಂದಿರ್ತದೆ. ಯಾವುದು, ಫಾರ್ ಎಕ್ಸಾಂಪಲ್ ನಮ್ಮ ಭಗತ್ ಸಿಂಗ್, ಆಮೇಲೆ ಜವಾಹರ್ಲಾಲ್ ನೆಹರು, ಇಂಥವ್ರು ಕೆಲವು ಜನ ಅಗ್ದಿ ಯಂಗ್ ಅಂಡ್ ಎನರ್ಜೆಟಿಕ್ ಫ್ರೀಡಮ್ ಫೈಟರ್ಸ್. ಇವ್ರಿಗೆ ಏನಾಗ್ಬಿಡ್ತೈತಿ, ಗಾಂಧೀಜಿಯವ್ರನ್ನೇ ನಂಬಿಕೊಂಡು ಇವರು ಮೂಮೆಂಟಿಗೆ ಬಂದಿರ್ತಾರೆ. ಗಾಂಧೀಜಿಯವ್ರನ್ನೇ ಸ್ವತಃ ಗಾಂಧೀಜಿ ಮೂಮೆಂಟ್ ಹಿಂದೆ ತಕೊಂಡು ಕೂಡ ದೇ ವಿಲ್ ಬಿಕಮ್ ಡಿಸ್ಇಲ್ಯೂಷನ್ಡ್ ಅಂತಂದ್ರೆ ಅವ್ರಿಗೆ ಮುಂದೆ ಏನ್ ಮಾಡ್ಬೇಕಪ್ಪ, ಇನ್ನ ಗಾಂಧಿ ಅದರ ನಾವೆಲ್ಲ ಹೋರಾಟ ಮಾಡೋಣ ಅಂತ ಏನೋ ದೊಡ್ಡ ಬೃಹತ್ ಕನಸನ್ನು ಇಟ್ಕೊಂಡು ಬಂದಿದ್ರು. ಬಟ್ ಗಾಂಧೀಜಿಯವರು ಮೂಮೆಂಟ್ ಅನ್ನ ಹಿಂದೆ ತಕೊಂಡ್ಬಿಟ್ರು. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನೇ ಅವರಿಗೆ ದಿಕ್ಕು ತೋಚದಂಗೆ ಆಗ್ತದೆ. ಅದೇ ಸಂದರ್ಭದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಸಚೀಂದ್ರನಾಥ್ ಸನ್ಯಾಲ್ ಇವರೆಲ್ಲ ಸೇರ್ಕೊಂಡು 1924 ಒಳಗಡೆ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ದಟ್ ಈಸ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಇದರೊಳಗಡೆ ಭಗತ್ ಸಿಂಗ್ ಕೂಡ ಒಬ್ರು ಸದಸ್ಯರಾಗಿರ್ತಾರೆ. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂದ್ರೆ ಇವರೆಲ್ಲ ಕ್ರಾಂತಿಕಾರಿಗಳು. ನಮ್ಮಲ್ಲಿ ಈ ಕಡೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಅಥವಾ ಗೋಪಾಲಕೃಷ್ಣ ಗೋಖಲೆ ಇರ್ಬೋದು, ಅಥವಾ ನಮ್ಮ ಮಹಾತ್ಮ ಗಾಂಧೀಜಿ ಇರ್ಬೋದು, ಇವರೆಲ್ಲ ಮಂದಗಾಮಿಗಳು. ಅವ್ರನ್ನೆಲ್ಲ ನಾವು ಏನಂತಂದು ಕರಿತೀವಿ, ಮಂದಗಾಮಿಗಳು. ಇವರೆಲ್ಲ ಹೆಂಗಪ್ಪ ಅಂತಂದ್ರೆ ಕ್ರಾಂತಿಕಾರಿಗಳು. ದೀಸ್ ಆರ್ ದ ರೆವಲ್ಯೂಷನರೀಸ್. ಅವರೆಲ್ಲ ಮಾಡರೇಟ್ಸ್, ಅವರು ಮಾಡರೇಟ್ಸು, ದೀಸ್ ಆರ್ ದ ರೆವಲ್ಯೂಷನರೀಸ್. ಸೊ ಇವರು ಯಂಗ್ ಬ್ಲಡ್ ಎಲ್ಲರೂ ಸೇರ್ಕೊಂಡು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನ ತೆಗಿತಾರೆ. ಅದರೊಳಗಡೆ ಎಲ್ಲ ರೆವಲ್ಯೂಷನರೀಸು ವರ್ಕ್ ಮಾಡಕ್ ಶುರು ಮಾಡ್ತಾರೆ. ಗಾಂಧೀಜಿ ಇಲ್ಲಂದ್ರೆ ಏನಾಯ್ತು, ನಾವು ಅಷ್ಟೇ ಈ ಒಂದು ಹೋರಾಟವನ್ನ ಮುಂದುವರಿಸೋಣ, ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡೋಣ ಅಂತೇಳಿ. ಬಟ್ ಹೋರಾಟ ಮಾಡಕ್ಕೆ ದುಡ್ಡು ಬೇಕು. ಆ ದುಡ್ಡು ತಗೊಳಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾಕೋರಿ ಇನ್ಸಿಡೆಂಟ್ ನಡೀತದೆ. ಕಾಕೋರಿ ಅನ್ನೋದು ಒಂದು ಸಣ್ಣ ರೈಲ್ವೆ ಸ್ಟೇಷನ್, ಉತ್ತರ ಪ್ರದೇಶದ ಲಖನೌ ಸಮೀಪ ಬರುವಂತಹ, ಉತ್ತರ ಪ್ರದೇಶ ರಾಜ್ಯದ ಲಖನೌ ಸಮೀಪ ಬರುವಂತ ಒಂದು ಸಣ್ಣ ರೈಲ್ವೆ ಸ್ಟೇಷನ್ ಕಾಕೋರಿ. ಅಲ್ಲಿ ಒಂದು ರೈಲ್ವೆ ಹೋಗ್ತಾ ಇರ್ತದೆ. ಆ ರೈಲ್ವೆ ಒಳಗಡೆ ಬ್ರಿಟಿಷರು ದುಡ್ಡನ್ನ ಸಾಗಿಸ್ತಾ ಇರ್ತಾರೆ, ಅದರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಸಾಗಿಸ್ತಾ ಇರ್ತಾರೆ. ಇವ್ರಿಗೆ ದುಡ್ಡು ಬೇಕು, ಶಸ್ತ್ರಾಸ್ತ್ರಗಳೂ ಬೇಕು. ಅದಕ್ಕೆ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಾರೆ. ಯಾರು? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅವರು. ಆಗಸ್ಟ್ 1925 ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಒಂದು 10 ಜನ ರೆವಲ್ಯೂಷನರೀಸ್ ಹೋಗಿ ಆ ಒಂದು ರೈಲ್ವೆ ಮೇಲೆ ದಾಳಿಯನ್ನ ಮಾಡಿ ಅದನ್ನೆಲ್ಲ ತೆಗೆದುಕೊಂಡು ಬರುತ್ತವೆ. ಬಟ್ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಕೆಲವು ಜನ ಸಿಕ್ಕಾಕೋತಾರೆ. ನೆಕ್ಸ್ಟ್ ಅದರದ್ದು ಕಾಕೋರಿ ಟ್ರಾಜಿಡಿ ಒಳಗಡೆ ಪ್ರಾಬ್ಲಮ್ ಏನಾಗ್ಬಿಡ್ತದೆ, ಅಲ್ಲಿ ಮನ್ಮಥ್ ನಾಥ್ ಅನ್ನುವಂಥವರು ಒಬ್ಬ ಪ್ಯಾಸೆಂಜರ್ ಮೇಲೂ ಗುಂಡು ಹೊಡೆದ್ ಬಿಡ್ತಾರೆ. ಪ್ಯಾಸೆಂಜರ್ ಮೇಲೆ ಗುಂಡು ಹೊಡೆದ ಮೇಲೆ ಏನಾಗ್ಬಿಡ್ತೈತೆ ಅಂದ್ರೆ ಇಶ್ಯೂ ಬಹಳ ದೊಡ್ಡದಾಗ್ಬಿಡ್ತದೆ. ಬ್ರಿಟಿಷ್ ಸರ್ಕಾರಕ್ಕೆ ಮೆಸೇಜ್ ಹೋಗ್ತದೆ. ಬ್ರಿಟಿಷರು ಎಲ್ಲಿ ಬೇಕಲ್ಲಿ ಇವ್ರನ್ನ ಸರ್ಚ್ ಮಾಡಕ್ ಶುರು ಮಾಡ್ತಾರೆ. ಕೆಲವು ಜನ ಸಿಕ್ಕಾಕೋತಾರೆ, ಕೆಲವು ಜನ ಅಲ್ಲಿಂದ ಓಡಿ ಹೋಗ್ತಾರ, ಕೆಲವು ಜನ ಅರೆಸ್ಟ್ ಆಗ್ತಾರ, ಕೆಲವು ಜನ ಸತ್ತೇ ಹೋಗ್ತಾರೆ. ಈ ಒಂದು ಕಾಕೋರಿ ಟ್ರಾಜಿಡಿ ಒಳಗಡೆ, ಕಾಕೋರಿ ರೈಲು ದುರಂತದೊಳಗಡೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ನ ಬಹುತೇಕ ನಾಯಕರು ಕಷ್ಟದಲ್ಲಿ ಸಿಲುಕ್ತಾರೆ. ಆಲ್ಮೋಸ್ಟ್ ಅದು ಆರ್ಗನೈಸೇಷನ್ ಸ್ವಲ್ಪ ಒಡೆದವ್ರ ತರ ಆಗ್ಬಿಡುತ್ತೆ. ಎಲ್ಲರೂ ಒಂದೊಂದು ಕಡೆ ದಿಕ್ಕಾಪಾಲ ಆಗ್ಬಿಡ್ತಾರೆ.
ಬ್ರಿಟಿಷರಿಗೆ ಇವ್ರ ಮೇಲೆ ಸಿಟ್ಟು ಭಾಳ ಬಂದ್ಬಿಡ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಭಗತ್ ಸಿಂಗ್ ಏನ್ ಮಾಡ್ತಾರ, ಹೊಸ ಒಂದು ಆರ್ಗನೈಸೇಷನ್ ಅನ್ನ ತೆಗಿತಾರೆ. ಮಾರ್ಚ್ 20 1926 1926 ಮಾರ್ಚ್ ನೌಜವಾನ್ ಭಾರತ್ ಸಭಾ ಅಂತೇಳಿ. ದಿಸ್ ಇಸ್ ದ ಫಸ್ಟ್ ಅರ್ಲಿಯೆಸ್ಟ್ ಲೆಫ್ಟ್ ವಿಂಗ್ ಆರ್ಗನೈಸೇಷನ್ ಆಫ್ ಇಂಡಿಯಾ. ಫಸ್ಟ್ ಲೆಫ್ಟ್ ವಿಂಗ್ ಆರ್ಗನೈಸೇಷನ್ ಆಫ್ ಇಂಡಿಯಾ. ಭಾರತದ ರೈತರು ಮತ್ತು ಕಾರ್ಮಿಕ ವರ್ಗದವರನ್ನ ಒಂದು ಮಾಡಕ್ಕಿರುವಂತ ಒಂದು ಆರ್ಗನೈಸೇಷನ್ ನೌಜವಾನ್ ಭಾರತ್ ಸಭಾವನ್ನ ತೆಗಿತಾರೆ. ಇದರ ಜೊತೆಗೆ ಅಷ್ಟಕ್ಕೇನೆ ಭಗತ್ ಸಿಂಗ್ ಸುಮ್ಮನಾಗೋದಿಲ್ಲ. ಈಗಾಗಲೇ ಏನು ಸ್ವಲ್ಪ ಆಲ್ಮೋಸ್ಟ್ ಡಿಸ್ಮ್ಯಾಂಟಲ್ ಆದಂತ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಆಗಿ ಮಾಡ್ತಾರೆ. ಯಾಕಂದ್ರೆ ಸೋಷಿಯಲಿಸಂ, ಕಾರ್ಲ್ ಮಾರ್ಕ್ಸ್ ನ ಬುಕ್ಸ್ ಗಳನ್ನ ಸಾಕಷ್ಟು ಓದಿರ್ತಾರೆ. ಆತನ ಸಿದ್ಧಾಂತಗಳಿಂದ ಬಹಳ ಪ್ರಭಾವಿತವಾದಂತ ವ್ಯಕ್ತಿ ಭಗತ್ ಸಿಂಗ್. ಸೊ ಹಿಂಗಾಗಿ 1928ರಲ್ಲಿ HRA ಇದ್ದಿದ್ದು HSRA ಆಗ್ತದೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಯಾವಾಗಿದ್ರೂ ಕೂಡ ಸೋಷಿಯಲಿಸಂ ಕಡೆಗೆ ಬಹಳ ಒಲವಿದ್ದಂಥ ವ್ಯಕ್ತಿ ಭಗತ್ ಸಿಂಗ್ ಅವರು. ಇದಾಗ್ತದೆ. ಇದಾದ ಕೂಡ ಒಂದು ಇನ್ಸಿಡೆಂಟ್ ನಡೀತದೆ. ಯಾವುದು? ಸೈಮನ್ ಆಯೋಗ. 1929ರಲ್ಲಿ ಈ ಬ್ರಿಟಿಷರು ಏನ್ ಮಾಡ್ತಿರ್ತಾರೆ ಅಂದ್ರೆ 10 ವರ್ಷಕ್ಕೆ ಭಾರತದ ಸಂವಿಧಾನದಲ್ಲಿ ಬದಲಾವಣೆ ತರ್ತಿರ್ತಾರೆ. ಭಾರತದ ಸಂವಿಧಾನ ಅನ್ನೋಕ್ಕಿಂತ ಆಡಳಿತದೊಳಗಡೆ 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು, 1919ರ ಮಾಂಟೆಗು ಚೆಮ್ಸ್ಫರ್ಡ್ ಸುಧಾರಣೆಗಳು, ಹಿಂಗೆ 10 ವರ್ಷಕ್ಕೊಂದೊಂದು ಸುಧಾರಣೆ ತರ್ತಿರ್ತಾರೆ. ಈಗ 1919 ಆಗಿತ್ತು, ಇನ್ನು 1921ರಾಗ ಸುಧಾರಣೆ ತರಬೇಕು. ಆದರೆ ಇಂಗ್ಲೆಂಡಿಂದ ಸುಧಾರಣೆ ಬರಬೇಕು. ಬಟ್ ಅದಕ್ಕಾಗಿ ಏನೇನು ಸುಧಾರಣೆ ಮಾಡಬೇಕು ಅಂತೇಳಿ ಒಂದು ಸಮಿತಿ ಮಾಡಿ, ಆ ಸಮಿತಿ ಶಿಫಾರಸು ಮಾಡಿದ ಮೇಲೆ ಸುಧಾರಣೆಗಳನ್ನು ಮಾಡಬೇಕು. ಅದಕ್ಕಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ, 7 ಜನರ ಸಮಿತಿಯನ್ನ 1927ರಲ್ಲಿ ನೇಮಕ ಮಾಡ್ತದೆ. ಭಾರತದಲ್ಲಿ ಆಡಳಿತದಲ್ಲಿ ಬದಲಾವಣೆಗಳನ್ನು ತರಕ್ಕೆ 7 ಜನರ ಸಮಿತಿ ಅಧ್ಯಕ್ಷರು ಸೈಮನ್ ಆಯೋಗ ಅಂತ ಕರಿತೀವಿ. 1927ರಲ್ಲಿ ರಚನೆ ಮಾಡ್ತಾರೆ. ಇವರು ಭಾರತಕ್ಕೆ ಬಂದು ಎಲ್ಲ ಸ್ಟಡಿ ಮಾಡ್ಕೊಂಡು ಹೋಗಿ ರಿಪೋರ್ಟ್ ಕೊಡ್ಬೇಕು ಭಾರತಕ್ಕೆ. ಇದು 1928ರಲ್ಲಿ ಬರ್ತದೆ. ಆದರೆ ಈ ಒಂದು ಆಯೋಗಕ್ಕೆ ಭಾರತದಲ್ಲಿ ಸಿಕ್ಕಾಪಟ್ಟೆ ವಿರೋಧ ಆಗ್ತದೆ. ಮುಂಬೈ ಒಳಗಡೆ ಅಂತೂ ದೊಡ್ಡ ಪ್ರಮಾಣದ ಹರ್ತಾಳಗಳು, ಸ್ಟ್ರೈಕ್ಗಳು ಶುರುವಾಗಿಬಿಡ್ತವೆ. ಯಾಕಂತಂದ್ರೆ ಭಾರತದಲ್ಲಿ ಆಡಳಿತದಲ್ಲಿ ಬದಲಾವಣೆ ತರಕ್ಕೆ 7 ಜನ ಬರ್ತಾ ಇದ್ದಾರೆ. ಬಟ್ ಅದ್ರಾಗ ಒಬ್ರು ಇಂಡಿಯಾದವ್ರಿಲ್ಲ. ಬೇರೆ ದೇಶದವರು ನಮ್ಮ ಆಡಳಿತದ ಬದಲಾವಣೆಗಳನ್ನ ಹೆಂಗ್ ಹೇಳಕ್ ಬರ್ತದೆ? ಅದಕ್ಕಾಗಿ ನೀವು ಯಾರು ಬರಬೇಡ್ರಿ, ಗೋ ಬ್ಯಾಕ್ ಸೈಮನ್, ನಮಗೆ ಅವಶ್ಯಕತೆ ಇಲ್ಲ, ನೀವು ಹೋಗ್ರಿ ವಾಪಸ್ ಅಂತೇಳಿ ದೊಡ್ಡ ಪ್ರಮಾಣದ ಹರತಾಳಗಳು ನಡೀತವೆ. ಈ ಸಂದರ್ಭದಲ್ಲಿ 1928 ಒಳಗಡೆ ಭಗತ್ ಸಿಂಗ್ ಅವರ ಗುರು ಯಾರು? ಲಾಲಾ ಲಜಪತ್ ರಾಯ್. ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯ್. ಆಕ್ಚುಲಿ ಲಾಲಾ ಲಜಪತ್ ರಾಯ್ ಮಂದಗಾಮಿ, ಬಟ್ ನಮ್ಮ ಭಗತ್ ಸಿಂಗ್ ಕ್ರಾಂತಿಕಾರಿ. ಇಬ್ಬರ ಐಡಿಯಾಲಜಿ ಬೇರೆ, ಬಟ್ ಗುರುಗಳು ಅಂತ ಹೇಳಿ ಒಳ್ಳೆಯ ಭಕ್ತಿ ಇರ್ತೈತೆ ಅವ್ರಿಗೆ. ಬಟ್ ಇಬ್ರು ಕೂಡಿ ಹೋರಾಟವನ್ನ ಮಾಡ್ತಿರ್ತಾರೆ. ಈ ಒಂದು ಗೋ ಬ್ಯಾಕ್ ಸೈಮನ್ ಒಳಗಡೆ ಲಾಲಾ ಲಜಪತ್ ರಾಯ್ ಅವರು ಹೋರಾಟ ಮಾಡ್ತಿರ್ತಾರೆ. ಪೊಲೀಸರಿಗೂ ಲಾಲಾ ಲಜಪತ್ ರಾಯ್ ಅವರಿಗೂ ಕ್ಲಾಶ್ ಆಗ್ತದೆ. ಪೊಲೀಸರು ಹೊಡಿಬೇಕಾದಾಗ ಒಂದು ಏಟು ಅವರು ಎದೆಗೆ ಬೀಳ್ತದೆ. ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೊನೆಯ ಉಸಿರನ್ನ ಎಳಿತಾರೆ, ಅವರು ತೀರ್ಕೊಂಡ್ಬಿಡ್ತಾರೆ. ಇದನ್ನ ನೋಡಿ ಭಗತ್ ಸಿಂಗು ಮತ್ತೆ ಅವನ ಸಹಚರರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತದೆ. ನಮ್ಮ ಗುರುಗಳನ್ನ ಹೊಡೆದ್ಬಿಟ್ರು ಇವರು, ಇನ್ನು ನಾವು ಬಿಡಬಾರ್ದು. ಬ್ರಿಟಿಷ್ ಅಧಿಕಾರಿಯನ್ನ ಮಾತ್ರ ನಾವು ಬಿಡಬಾರ್ದು. ಬ್ರಿಟಿಷ್ ಅಧಿಕಾರಿ ಆವಾಗ ಸ್ಕಾಟ್ ಅಂತ ಇರ್ತಾನೆ, ಆ ಸ್ಕಾಟ್ ಅನ್ನು ಮಾತ್ರ ಹೊಡಿಲೇಬೇಕಂತೇಳಿ ಬರೋಬ್ಬರಿ ಪ್ಲಾನಿಂಗ್ ಮಾಡ್ತಾರೆ. ಪ್ಲಾನಿಂಗ್ ಮಾಡಿ ಅವನ ಬಿಲ್ಡಿಂಗ್ ಸುತ್ತಲೂ ಹೋಗಿ ಅವನು ಹೊಡಿಲೇಬೇಕಂತ ಹೋಗ್ತಾರೆ. ಬಟ್ ಏನಾಗ್ಬಿಡ್ತದೆ ಅಂತಂದ್ರೆ ಆ ಸ್ಕಾಟ್ ಅನ್ನ ಹೊಡೆಯಕ್ಕೆ ಹೋಗಿ ಮಿಸ್ ಆಗಿ ಇವರು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಬೇರೆ ವ್ಯಕ್ತಿ ಅಸಿಸ್ಟೆಂಟ್ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ASP ಯಾರು ಸೌಂಡರ್ಸ್ ಅನ್ನ ಹೊಡಿತಾರೆ. ಬಹಳ ಸಣ್ಣ ವಯಸ್ಸಿನ ಅಧಿಕಾರಿ ಸೌಂಡರ್ಸ್ ಅನ್ನ ಮರ್ಡರ್ ಮಾಡ್ತಾರೆ. ಆ ಮರ್ಡರ್ ಮಾಡಿ ವಾಪಸ್ ಓಡಿ ಬರ್ಬೇಕಾದಾಗ ಒಬ್ಬ ಕಾನ್ಸ್ಟೇಬಲ್ ಇವ್ರನ್ನೂ ಹೊಡ್ಯಾಕ್ ಬರ್ತಾನ. ಆ ಕಾನ್ಸ್ಟೇಬಲ್ ಭಾರತದವನೇನ ಇರ್ತಾನೆ, ಬಟ್ ಅವನು ಬ್ರಿಟಿಷರ ಪರವಾಗಿ ವರ್ಕ್ ಮಾಡ್ತಾನೆ. ಅವನಿಗೆ ಹೇಳ್ತಾರೆ ಭಗತ್ ಸಿಂಗ್, ನೀನು ನಮ್ಮವನಿದೆಯಾ, ಅದಕ್ಕೆ ನಿನಗೇನೂ ಮಾಡಿಲ್ಲ ಹೋಗಂತೇಳಿ. ಆದ್ರೂ ಕೂಡ ಅವ್ನು ಕೇಳೋದಿಲ್ಲ. ಭಗತ್ ಸಿಂಗು ಇವ್ರ ಮೇಲೇನೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಕೊನೆಗೆ ಅವನು ಕೂಡ ಹೊಡಿತಾರೆ. ಇದನ್ನ ಲಾಹೋರ್ ಕಾನ್ಸ್ಪಿರಸಿ ಅಂತ ಹೇಳಿ ಕರಿತೀವಿ. ಲಾಹೋರ್ ಕಾನ್ಸ್ಪಿರಸಿ ಅಂತ ಕರಿತೀವಿ. ಇದ್ರ ಒಳಗಡೆ ಇದ್ದಂಥವ್ರನ್ನ ಯಾರ್ಯಾರು ಇದ್ರ ಒಳಗಡೆ ಭಾಗಿಯಾಗಿದ್ದಾರೆ, ಯಾಕಂದ್ರೆ ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಹೊಡೆದು ಕೂಡ ಬ್ರಿಟಿಷರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತದೆ. ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಹೊಡಿತಾ ಇದ್ದಾರೆ, ಇನ್ನು ಬಿಡೋದ ಬೇಡ, ಹುಡುಕರು ಎಲ್ಲೆದಾರ? ಎಲ್ಲ ಕಡೆ ಇಡೀ ಲಾಹೋರ್ದಾದ್ಯಂತ ಕಂಡಲ್ಲೆಲ್ಲ ಅವರು ಪೋಸ್ಟರ್ಗಳನ್ನ ಗೋಡೆಗೆ ಅಂಟಿಸೋದು, ಅವ್ರನ್ನ ಹುಡುಕಕ್ಕೆ ಟ್ರೈ ಮಾಡೋದು, ಇದನ್ನೆಲ್ಲ ಮಾಡಕ್ ಶುರು ಮಾಡ್ತಾರೆ. ಅವಾಗ ಭಗತ್ ಸಿಂಗ್ ಗೊತ್ತಾಗ್ಬಿಡ್ತೈತಿ, ಇನ್ನು ಹುಡುಕಿದ್ರು ಅಂತಂದ್ರೆ ಕೊಂದ ಬಿಡ್ತಾರಂತೆ.
ಅವಾಗ ಭಗತ್ ಸಿಂಗ್ ತಮ್ಮ ವೇಷವನ್ನು ಬದಲಾವಣೆ ಮಾಡ್ತಾರೆ. ಅಲ್ಲಿವರೆಗೆ ಪಂಜಾಬಿ ಥರ ಅವರು ಟರ್ಬನ್ ಹಾಕೊಳ್ಳೋದು, ಆಮೇಲೆ ಗಡ್ಡ ಬಿಡೋದು ಇವೆಲ್ಲ ಇರ್ತವೆ. ಇದನ್ನ ಮಾಡಿ ನೆಕ್ಸ್ಟ್ ವೆಸ್ಟರ್ನ್ ಸ್ಟೈಲ್ ಒಳಗಡೆ ಅವರ ಡ್ರೆಸ್ಸನ್ನು ಮಾಡ್ತಾರೆ. ವೆಸ್ಟರ್ನ್ ಸ್ಟೈಲ್ ಡ್ರೆಸ್ ಮಾಡಿ ಲಾಹೋರಿಂದ ಯಾರಿಗೂ ಗೊತ್ತಾಗದ ಹಾಗೆ ರೈಲಿನೊಳಗಡೆ ಕೋಲ್ಕತ್ತಾಗೆ ಬರುವಂಥದ್ದು. ಅಲ್ಲಿಂದ ಕೋಲ್ಕತ್ತಾಗೆ ಬರ್ತಾರೆ. ಆದರೆ ಮತ್ತವರ ಓದು ಹಾಗೆ ಮುಂದುವರೆದಿರ್ತದೆ. ಬಟ್ ಅಲ್ಲಿ ಏನಾಗ್ತದೆ ಅಂತಂದರೆ ಫ್ರೆಂಚ್ ರೆವಲ್ಯೂಷನ್, ಜಾಗತಿಕ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲು ಫ್ರೆಂಚ್ ಹಿಸ್ಟ್ರಿ, ಫ್ರೆಂಚ್ ರೆವಲ್ಯೂಷನ್. ಫ್ರೆಂಚ್ ರೆವಲ್ಯೂಷನ್ ಅಂದ ತಕ್ಷಣ ನನಗೆ ನಿಮಗೆ ನೆನಪಿಗೆ ಬರೋದು ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರಾಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಇದನ್ನು ಜಗತ್ತಿಗೆ ಕೊಟ್ಟಂಥದ್ದು ಫ್ರೆಂಚ್ ರೆವಲ್ಯೂಷನ್. ಇದರ ಒಂದು ಹಿಸ್ಟ್ರಿಯನ್ನು ಓದ್ತಿರ್ತಾರೆ. ಈ ಹಿಸ್ಟ್ರಿಯನ್ನು ಓದಬೇಕಾದಾಗ ಕೆಲವು ವ್ಯಕ್ತಿಗಳಿಂದ ಭಗತ್ ಸಿಂಗ್ ಪ್ರಭಾವಿತರಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಆಗಸ್ಟೆ ವಿಲಿಯಂಟ್ ಅನ್ನುವಂಥ ವ್ಯಕ್ತಿ. ಈತ ತನ್ನ ಗಮನವನ್ನು ಸೆಳೆಯೋಕ್ಕೆ, ಸಾಕಷ್ಟು ಜನರನ್ನು ಹೋರಾಟ ಮಾಡೋಕ್ಕೆ ಪ್ರೇರೇಪಣೆ ಮಾಡೋದಕ್ಕೆ ಅಲ್ಲಿ ಅಸೆಂಬ್ಲಿ ಒಳಗಡೆ ಬಾಂಬನ್ನು ಹಾಕಿರ್ತಾನೆ. ಅಲ್ಲಿ ಅಸೆಂಬ್ಲಿ ಒಳಗಡೆ ಬಾಂಬನ್ನು ಹಾಕಿ ಎಲ್ಲರ ಗಮನವನ್ನು ಸೆಳೆದಿರ್ತಾನೆ. ಇದನ್ನು ಓದಿ ಭಗತ್ ಸಿಂಗ್ ಅವರಿಗೆ ಸಾಕಷ್ಟು ಇದರಿಂದ ಮೋಟಿವೇಶನ್, ಪ್ರೇರೇಪಣೆ ಸಿಗೋದು. ಇದನ್ನು ಬಟುಕೇಶ್ವರ್ ದತ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಭಗತ್ ಸಿಂಗ್ ಕೂಡ ಟ್ರೈ ಮಾಡಕ್ಕೆ ಹೋಗ್ತಾರೆ. ಪಾರ್ಲಿಮೆಂಟ್ ಒಳಗಡೆ ಬಾಂಬನ್ನು ಎಸೆದಿದ್ದು. ಪಾರ್ಲಿಮೆಂಟ್ ಅಥವಾ ಸೆಂಟ್ರಲ್ ಅಸೆಂಬ್ಲಿ ಅಂತ ಕರಿತೀವಿ. ಯಾವುದಿದು ಸೆಂಟ್ರಲ್ ಅಸೆಂಬ್ಲಿ ಅಂತಂದರೆ, ಈಗ ಸದ್ಯ ನಮ್ಮ ಭಾರತದ ರಾಜಧಾನಿ ದೆಹಲಿಯಲ್ಲಿರುವಂಥ ಏನು ಪಾರ್ಲಿಮೆಂಟ್ ಇದೆ, ಇದೇ ಪಾರ್ಲಿಮೆಂಟನ್ನೇ ಸೆಂಟ್ರಲ್ ಅಸೆಂಬ್ಲಿ. ಇದೇ ಪಾರ್ಲಿಮೆಂಟಲ್ಲೇ ಭಗತ್ ಸಿಂಗ್ ಬಾಂಬನ್ನು ಒಗೆದಿದ್ದು. ಸೊ ಬಟುಕೇಶ್ವರ್ ದತ್ ಜೊತೆಗೆ ಒಂದು ಬಾಂಬನ್ನು ತಯಾರು ಮಾಡ್ತಾರೆ. ಲೋ ಇಂಟೆನ್ಸಿಟಿ ಬಾಂಬ್, ಯಾರಿಗೂ ಹಾನಿ ಆಗಬಾರ್ದು. ಆ ಬಾಂಬ್ಗೆ ಉದ್ದೇಶ ಏನು, ಅಲ್ಲಿರ್ತಕ್ಕಂಥ ಜನರ ಗಮನವನ್ನು ನಮ್ಮ ಕಡೆ ಸೆಳೆಯೋದು, ಯಾರದೂ ಅಲ್ಲಿ ಪ್ರಾಣ ಹಾನಿ ಆಗಬಾರ್ದನ್ನೋ ಉದ್ದೇಶದಿಂದ ಆ ಒಂದು ಬಾಂಬನ್ನು ಲೋ ಇಂಟೆನ್ಸಿಟಿ, ವೆರಿ ವೆರಿ ಲೋ ಇಂಟೆನ್ಸಿಟಿ ಬಾಂಬನ್ನು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ತಯಾರು ಮಾಡ್ತಾರೆ. ಇದನ್ನು ತಯಾರು ಮಾಡಿ ಒಂದು ದಿವಸ ಇದನ್ನು ತೊಗೊಂಡು ಹೋಗ್ತಾರೆ. ಅದು ಯಾವ ದಿವಸ ಅಂತಂದರೆ, ಅವತ್ತು 2 ಇಂಪಾರ್ಟೆಂಟ್ ಬಿಲ್ಗಳು ಪಾರ್ಲಿಮೆಂಟಲ್ಲಿ ಪಾಸ್ ಆಗ್ತಿರ್ತವೆ. ಒಂದು ಪಬ್ಲಿಕ್ ಸೇಫ್ಟಿ ಬಿಲ್, ಇನ್ನೊಂದು ಟ್ರೇಡ್ ಡಿಸ್ಪ್ಯೂಟ್ ಬಿಲ್. ಪಬ್ಲಿಕ್ ಸೇಫ್ಟಿ ಬಿಲ್, ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಪಾಸ್ ಆಗ್ತಿರ್ತವೆ. ಇದು ಭಾರತೀಯರ ಮನೋಸ್ಥಿತಿಗೆ ವಿರುದ್ಧವಾಗಿರ್ತವೆ. ಒಂದು ವೇಳೆ ಈ ಬಿಲ್ಗಳು, ಈ ಕಾಯ್ದೆಗಳು, ಇವೇನಾದರೂ ಮಸೂದೆಗಳು ಕಾಯ್ದೆಗಳಾದವು ಅಂತಂದರೆ ಭಾರತೀಯರು ಯಾರೂ ಕೂಡ ಬ್ರಿಟಿಷರ ವಿರುದ್ಧ ಮಾತಾಡಂಗಿಲ್ಲ. ಭಾರತೀಯರನ್ನ ಹೆಂಗೆ ಬೇಕಂಗೆ ಅರೆಸ್ಟ್ ಮಾಡಬಹುದು. ಸೊ ಇವೆಲ್ಲ ಭಾರತೀಯರನ್ನ ಬಾಯಿ ಮುಚ್ಚಿಸುವಂಥ ಕಾಯ್ದೆಗಳು, ಇವು ಜಾರಿಗೆ ಬರ್ತಿರ್ತಾವ. ಇದನ್ನು ತಡಿಬೇಕಂತ ಹೇಳಿ ಅವತ್ತಿನ ದಿವಸನೇ ಹೋಗಿ ಸೆಂಟ್ರಲ್ ಅಸೆಂಬ್ಲಿ ಒಳಗಡೆ ಬಾಂಬ್ ಹಾಕುವಂತ. ಯಾವಾಗ ಈ ಬಾಂಬ್ ಹಾಕ್ತಾರೆ ಯಾರೂ ಸಾಯೋದಿಲ್ಲ, ಒಂದು 4-5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಬಟ್ ಬಾಂಬ್ ಹಾಕಿದ ಮೇಲೆ ಅವರು ಓಡಿ ಹೋಗೋದಿಲ್ಲ. ಅಲ್ಲೇ ಇನ್ಕಿಲಾಬ್ ಜಿಂದಾಬಾದ್, ಡೌನ್ ಟು ಇಂಪೆರಿಯಲಿಸಮ್ ಅಂತಕ್ಕಂಥ ಸ್ಲೋಗನ್ಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಜನ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಎಲ್ಲ ಓಡಿ ಬರಕ್ಕೆ ಶುರು ಮಾಡ್ತಾರೆ. ಬಟ್ ಅವರು ಜಾಗ ಬಿಟ್ಟು ಕದಲೋದಿಲ್ಲ. ಸುಮ್ಮನೆ ಯಾರನ್ನೋ ಕೊಲ್ಲಕ್ಕೆ ಬಂದಿದ್ರೆ ಇಷ್ಟೊತ್ತಿಗೆ ಬಾಂಬ್ ಹಾಕಿ ಓಡಿ ಹೋಗ್ಬೋದಾಗಿತ್ತು. ಭಗತ್ ಸಿಂಗ್ ಅವರಿಗೆ ತಪ್ಪಿಸ್ಕೊಂಡು ಹೋಗೋದೇನು ದೊಡ್ಡದಲ್ಲ, ಬ್ರಿಟಿಷರಂಥವ್ರ ಕಡೆ ತಪ್ಪಿಸ್ಕೊಂಡು ಹೋಗೋದೇನು ದೊಡ್ಡದಲ್ಲ, ಹೋಗ್ಬೋದಾಗಿತ್ತು. ಆದರೆ ತಪ್ಪಿಸ್ಕೊಂಡು ಹೋಗಲಿಲ್ಲ. ಅರೆಸ್ಟ್ ಆಗಬೇಕು ನಾನು ಅನ್ನೋದನ್ನೇ ಅವರ ಉದ್ದೇಶ ಇತ್ತು. ಜನರ ಗಮನವನ್ನು ಸೆಳಿಬೇಕನ್ನೋದೇ ಅವರ ಉದ್ದೇಶ ಇತ್ತು. ಕೊನೆಗೆ ಬ್ರಿಟಿಷ್ ಅಧಿಕಾರಿಗಳು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಬಟ್ ಇಲ್ಲಿವರೆಗೆ ಬ್ರಿಟಿಷರು ಹೆಂಗಾದರೂ ಮಾಡಿ ಭಗತ್ ಸಿಂಗನ್ನ ಹಿಡಿಬೇಕಂತಲೇ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ. ಇದು ಬೆಸ್ಟ್ ಅವಕಾಶ ಸಿಗ್ತೈತಿ, ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಅಲ್ಲಿ ಇಲ್ಲ ಸಲ್ಲದ ಎಲ್ಲ ಕೇಸ್ಗಳನ್ನು ಭಗತ್ ಸಿಂಗ್ ಮೇಲೆ ಹಾಕಕ್ಕೆ ಶುರು ಮಾಡ್ತಾರೆ. IPC 307 ಮರ್ಡರ್ ಕೇಸನ್ನು ಹಾಕ್ತಾರೆ, ಅಟೆಂಪ್ಟ್ ಟು ಮರ್ಡರ್. ಬಟ್ ಅವ್ರು ಮರ್ಡರ್ ಮಾಡೋಕೆ ಅಟೆಂಪ್ಟ್ ಮಾಡಿಲ್ಲ. ಅದಕ್ಕೆ ಕಾರಣ ಲೋ ಇಂಟೆನ್ಸಿಟಿ ಬಾಂಬ್ ಇರೋದು. ಮರ್ಡರ್ ಮಾಡಬೇಕಂದ್ರೆ ದೊಡ್ಡ ಇಂಟೆನ್ಸಿಟಿ ಬಾಂಬ್ ತಂದು ಎಲ್ಲರನ್ನೂ ಒಮ್ಮೆ ಉಡಾಯಿಸ್ತಿದ್ರು. ಲೋ ಇಂಟೆನ್ಸಿಟಿ ಬಾಂಬ್ ಹಾಕಿದ್ದಾರೆ ಅಂದರೆ ಅದು ಅಟೆಂಪ್ಟ್ ಟು ಮರ್ಡರ್ ಅಲ್ಲ, ಆದರೂ ಕೂಡ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತಾರೆ. ಇದ್ರ ಜೊತೆಗೆ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ಗಳು, ಈ ಸಿಡಿಮದ್ದುಗಳ ಕಾಯ್ದೆ ಅಡಿ ಒಳಗಡೆ ಅದರಾಗೂ ಸಿಕ್ಕಾಪಟ್ಟೆ ಏನು ಮಾಡ್ತಾರೆ, ಈ ಒಂದು ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸ್ತಾರೆ. ಸುಮಾರು 14 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಬಟ್ ಇನ್ನೂ ಟ್ರಯಲ್ ನಡೀತಾ ಇರ್ತೈತೆ ಅದು. ಅವಾಗ ಭಗತ್ ಸಿಂಗ್ ಅವರನ್ನ ಜೈಲಿಗೆ ಹಾಕೋದು. ಸೊ ಜೈಲಲ್ಲಿದ್ದಾಗಲೂ ಭಗತ್ ಸಿಂಗ್ ಬಿಡೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಯಾಕೆ? ಈಗಾಗಲೇ ಜೈಲೊಳಗಡೆ ಭಾಳಷ್ಟು ಜನ ಭಾರತದ ಕೈದಿಗಳಿದ್ದಾರೆ. ಅವರಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ, ಮಲ್ಕೊಳ್ಳೋಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಶುದ್ಧ ನೀರಿಲ್ಲ, ಶುದ್ಧ ಆಹಾರ ಇಲ್ಲ, ನಾವು ಇರುವಂಥ ರೂಮ್ ಒಳಗಡೆ ಸರಿಯಾದ ಗಾಳಿ ಬರೋದಿಲ್ಲ, ಇಂಥದ್ರೊಳಗಡೆ ಪ್ರಾಣಿಗಳು ಇರುವುದಿಲ್ಲ, ಅಂತಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಅಂಥೇಳಿ ಅಲ್ಲಿಯೂ ಕೂಡ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇನ್ನೊಂದು, ಅವರು ನನ್ನ
ಭಗತ್ ಸಿಂಗ್ ಅವ್ರು ಹೇಳ್ತಾರೆ, ನನ್ನ ನೀವು ಪೊಲಿಟಿಕಲ್ ಪ್ರಿಸನರ್ ಆಗಿ ಟ್ರೀಟ್ ಮಾಡ್ಬೇಕಂತೇಳಿ. ನಾನು ರಾಜಕೀಯ ಕೈದಿ, ಏನೋ ಒಂದು ಸಣ್ಣ ಪುಟ್ಟ ಅಪರಾಧ, ಕಳ್ಳತನ ಮಾಡಿ ಅಥವಾ ಏನೋ ಚೈನ್ ಸ್ನ್ಯಾಚ್ ಮಾಡಿ ಬಂದಿಲ್ಲ. ಓಕೆ, ಸೊ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದು. ಪೊಲಿಟಿಕಲ್ ಪ್ರಿಸನರ್ ಅಂದರೆ ಅವರಿಗೆ ಟ್ರೀಟ್ಮೆಂಟ್ ಬೇರೆ ಇರ್ತದೆ. ಆದರೆ ಬ್ರಿಟಿಷರು ಇವ್ರಿಗೆ ಯಾವುದೇ ಸ್ಥಾನಮಾನ ಕೊಡೋದಿಲ್ಲ. ಜಸ್ಟ್ ಒಬ್ಬ ಸಾಧಾರಣ ಅಪರಾಧಿ, ಕ್ರಿಮಿನಲ್ ಅಪರಾಧಿನ ನೋಡ್ದಂಗೆ ಇವ್ರು ನೋಡಕ್ಕೆ ಶುರು ಮಾಡ್ತಾರೆ. ಅಂದರೆ ಬ್ರಿಟಿಷರಿಗೆ ಹೆಂಗರ ಮಾಡಿ ಭಗತ್ ಸಿಂಗನ್ನು ಮುಗಿಸ್ಬೇಕು, ಭಗತ್ ಸಿಂಗ್ ಇನ್ನ ಮೇಲೆ ಹೊರಗಡೆ ಬರಬಾರ್ದು, ಹಂಗೆ ಅವ್ರು ಪೂರ್ತಿ ಸಮಾಪ್ತಿನೇ ಮಾಡಿಬಿಡ್ಬೇಕು ಅನ್ನೋದು ಬ್ರಿಟಿಷ್ ಮೆಂಟ್ಯಾಲಿಟಿ ಇತ್ತು. ಬಟ್ ಅದು ಭಗತ್ ಸಿಂಗ್ ಅವರಿಗೆ ಆ ಸಂದರ್ಭದಲ್ಲಿ ಗೊತ್ತಾಗಿರಲಿಲ್ಲ. ಸಿಕ್ಕಾಪಟ್ಟೆ ಕೇಸ್ಗಳನ್ನು ಅವ್ರ ಮೇಲೆ ಹಾಕಕ್ಕೆ ಶುರು ಮಾಡಿದರು. ಆದರೆ ಅವರು ಉಪವಾಸ ಮಾತ್ರ ಬಿಡಲಿಲ್ಲ. ಭಗತ್ ಸಿಂಗ್ ಜೊತೆಗೂಡಿ ಕೆಲವು ಜನ ಸಹಚರರು ಉಪವಾಸವನ್ನು ಮಾಡಕತ್ರು. ಭಗತ್ ಸಿಂಗ್ ಅವರನ್ನ ಜವಾಹರ್ಲಾಲ್ ನೆಹರೂರವರು ಹೋಗಿ ಜೈಲಲ್ಲಿ ಭೇಟಿಯಾಗಿ ಕೂಡ ಬಂದರು. ಆದರೂ ಅವರು ಉಪವಾಸವನ್ನು ನಿಲ್ಲಿಸಲಿಲ್ಲ. ಎಷ್ಟು ದಿನಗಳ ಕಾಲ ಉಪವಾಸ ಮಾಡಿದ್ರು? ನಾವೆಲ್ಲ 21 ದಿವಸ 30 ದಿವಸ ಉಪವಾಸ ನೋಡಿದ್ದೀವಿ. ಬಟ್ ಭಗತ್ ಸಿಂಗ್ ಅವರ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ 63 ದಿವಸ ಉಪವಾಸ ಮಾಡಿ ತೀರ್ಕೊಂಡ್ಬಿಡ್ತಾನೆ. ಬಟ್ ಭಗತ್ ಸಿಂಗ್ ಬಿಡೋದಿಲ್ಲ, ಉಪವಾಸವನ್ನು ಬಿಡೋದಿಲ್ಲ. ಬರೋಬ್ಬರಿ 116 ದಿನಗಳ ಕಾಲ ಉಪವಾಸವನ್ನು ಮಾಡುವಂಥದ್ದು. 116 ದಿನಗಳ ಕಾಲ. ದಿಸ್ ಇಸ್ ದ ಲಾಂಗೆಸ್ಟ್ ಹಂಗರ್ ಸ್ಟ್ರೈಕ್ ಆನ್ ಪ್ಲಾನೆಟ್ ಅರ್ತ್. ಇಡೀ ಭೂಮಿಯ ಮೇಲೆ ಇಷ್ಟು ದೊಡ್ಡ ಸತ್ಯಾಗ್ರಹ, ಇಷ್ಟು ಉದ್ದದ ಯಾವುದು ಉಪವಾಸ ಸತ್ಯಾಗ್ರಹವನ್ನು ಯಾರೂ ಮಾಡಿಲ್ಲ. 116 ದಿನ ಉಪವಾಸ ಸತ್ಯಾಗ್ರಹ ಅಂದರೆ ಹೆಚ್ಚು ಕಡಿಮೆ 3.5 ರಿಂದ 4 ತಿಂಗಳು ಉಪವಾಸವನ್ನು ಮಾಡ್ತಾರೆ. ಇದು ಇಲ್ಲಿವರೆಗೆ ಇಡೀ ಜಗತ್ತಿನಲ್ಲಿರುವಂಥ ಒಂದು ದಾಖಲೆ. 116 ದಿನಗಳ ಒಂದು ಹಂಗರ್ ಸ್ಟ್ರೈಕನ್ನು ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡ್ತದೆ. ಇವೆಲ್ಲ ಪೇಪರ್ನಲ್ಲಿ ನ್ಯೂಸ್ಗಳು ಬರಕ್ಕೆ ಶುರು ಆಗ್ತವೆ. ದೇಶಾದ್ಯಂತ, ಜಗತ್ತಿನಾದ್ಯಂತ ಭಗತ್ ಸಿಂಗ್ ಅವರ ಫ್ಯಾನ್ಗಳು ಹುಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಮೃತ್ಸರ್, ಲಾಹೋರ್ ಒಳಗಡೆ ಸಿಕ್ಕಾಪಟ್ಟೆ ಜನ ಕೂಡಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷ್ ಸರ್ಕಾರದ ಮೇಲೆ ಬಹಳಷ್ಟು ಪ್ರೆಷರ್ ಬರ್ತದೆ. ರಾತ್ರೋರಾತ್ರಿ ಭಗತ್ ಸಿಂಗ್ ಸಿಕ್ಕಾಪಟ್ಟೆ ಫೇಮಸ್ ಹಾಕೊಂತ ಹೋಗ್ಬಿಡ್ತಾರೆ. ಅಕ್ಟೋಬರ್ 5ನೇ ತಾರೀಕು 1929ಕ್ಕೆ ಅವರು ತಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ತಾರೆ. ಅದೇ ಸಂದರ್ಭದಲ್ಲಿ ಅವ್ರ ಮೇಲೆ ಮತ್ತಷ್ಟು ಕೇಸ್ಗಳನ್ನು ಬ್ರಿಟಿಷ್ ಸರ್ಕಾರ ಹಾಕ್ತಾರೆ. ಆ ಕೇಸ್ಗಳನ್ನು ಹಾಕಿ ಆ ಕೇಸ್ಗಳ ವಿಚಾರಣೆ ಅದಾವ, ನಡ್ರಿ ಕೋರ್ಟಿಗೆ ಅಂತೇಳಿ. ಅವಾಗ ಭಗತ್ ಸಿಂಗ್ ಹೇಳ್ತಾರೆ, ನಾನು ಕೋರ್ಟಿಗೆಲ್ಲ ಬರುವುದಿಲ್ಲ ಅಂತೇಳಿ. ಅದಕ್ಕೆ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆನೇ ಚೇಂಜ್ ಮಾಡಿಬಿಡ್ತದೆ. ಒಬ್ಬ ವ್ಯಕ್ತಿಯ ವಿರುದ್ಧ ಕೇಸ್ ನಡಿಬೇಕಾದಾಗ ಆ ವ್ಯಕ್ತಿ ಇರಬೇಕಲ್ಲಿ, ಆ ವ್ಯಕ್ತಿ ಇಲ್ಲಂದ್ರೂ ನಾವು ಕೇಸ್ ನಡೆಸ್ಬೋದು ಅಂತೇಳಿ ಕಾಯ್ದೆಯನ್ನು ಚೇಂಜ್ ಮಾಡಿ ಭಗತ್ ಸಿಂಗು ಜೈಲಲ್ಲಿ, ಇವ್ರ ಕೇಸು ಕೋರ್ಟಲ್ಲಿ ನಡೀತಾ ಇದೆ, ಇವ್ರ ಪರವಾಗಿ ವಾದ ಮಾಡೋರು ಯಾರೂ ಇಲ್ಲ, ಸುಮ್ಮನೆ ಅವ್ರ ಪರವಾಗಿ ಇಲ್ಲದ ಸಲ್ಲದ ಕೇಸ್ಗಳನ್ನು ಹಾಕಿ ಕೊನೆಗೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಾರೆ. ಅರ್ಲಿಯೆಸ್ಟ್ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಜಲ್ದಿ ಅವರಿಗೆ ಮರಣದಂಡನೆ ಕೊಡ್ರಿ ಅಂತೇಳಿ ತೀರ್ಪು ಕೊಡ್ತಾರೆ. ನೋಡ್ರಿ, ಕೋರ್ಟ್ಗಳು ಸಹಿತ ಬ್ರಿಟಿಷರು ಅವುಗಳನ್ನು ಕೂಡ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿ ದೇಶಾದ್ಯಂತ ಅವರ ಬ್ರಿಟಿಷರ ವಿರುದ್ಧ ದೊಡ್ಡ ಪ್ರಮಾಣದ ದಂಗೆಗಳು ಆಗಕ್ಕೆ ಶುರು ಮಾಡ್ತವೆ. ಓಕೆ, ಇಲ್ಲಿವರೆಗೆ ಭಗತ್ ಸಿಂಗ್ ಅವರ ಕತೆ ಮುಂದುವರಿತಾ ಬರ್ತದೆ. ಇನ್ನು ನೆಕ್ಸ್ಟ್ ಬರೋದು ಮಹಾತ್ಮ ಗಾಂಧೀಜಿ ಬಾಪೂಜಿಯವರು. ಬಹಳಷ್ಟು ಸರಿ ನಾನು ಕೂಡ ಬಹಳಷ್ಟು ಡಿಬೇಟ್ಸ್ಗಳಲ್ಲಿ ನೋಡಿದ್ದೀನಿ, ಆಮೇಲೆ ಕ್ಲಾಸ್ಗಳಲ್ಲಿ ನೋಡಿದ್ದೀನಿ, ಕೆಲವೊಂದು ಡಿಸ್ಕಷನ್ಸಲ್ಲಿ ನೋಡಿದ್ದೀನಿ. ಭಗತ್ ಸಿಂಗ್ ಅವ್ರನ್ನ ನೇಳಿಗೆ ಹಾಕಬೇಕಾದಾಗ ಗಾಂಧೀಜಿ ಏನೂ ಪ್ರಯತ್ನ ಮಾಡಲಿಲ್ಲೇನೋ, ಗಾಂಧೀಜಿ ಒಂದು ಮಾತು ಹೇಳಿದರೆ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೋಬೋದಿತ್ತು ಅನ್ನುವಂಥ ಸಾಕಷ್ಟು ಮಾತುಗಳನ್ನು ನಾವು ಕೇಳಿದ್ವಿ. ಗಾಂಧೀಜಿ ವರ್ಸಸ್ ಭಗತ್ ಸಿಂಗ್ ಏನಿದು? ಬಹಳಷ್ಟು ಬುಕ್ಸ್ಗಳಲ್ಲಿ ಮಿಸ್ ಆಗಿರುವಂಥ ಒಂದು ಮಾಹಿತಿಯನ್ನು ಇಂಚಿಂಚಾಗಿ ಎಳೆಯಾಗಿ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಗಾಂಧೀಜಿ ಅವರಿಗೆ ಹೇಳಬೇಕಂತಂದ್ರೆ ಭಗತ್ ಸಿಂಗ್ ಅವರಿಂದ ಸಾಕಷ್ಟು ಭಗತ್ ಸಿಂಗ್ ಅವರಿಗೆ ಆದಂಥ ಅನ್ಯಾಯವನ್ನು ನೋಡಿ ಬಹಳ ಮನಸ್ಸಿಗೆ ನೋವಾಗಿತ್ತು. ಯಾಕಂದರೆ ಅಹಿಂಸೆಯ ವಿರುದ್ಧ ಹೋರಾಡುವಂಥವ್ರು. ಈಗ ಸದ್ಯ ಭಗತ್ ಸಿಂಗ್ ಅವರಿಗೆ ಉಳಿಸ್ಕೋಬೇಕಾದಂಥದ್ದು ಗಾಂಧೀಜಿಯವರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರದ್ದು ಪ್ರಿಯಾರಿಟಿ ಆದಂಥದ್ದು. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ಮೇ 4, 1930 ಅಲಹಾಬಾದ್ ಒಳಗಡೆ ಮಾತಾಡಬೇಕಾದಾಗ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅವ್ರು ಹೇಳ್ತಾರೆ, ಮೊದಲೇ ಮಾತು, ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾಗ ನೀವು ಅವನದು ತನಿಖೆ ಮಾಡಿ, ನಿಮಗೆ ನೀವೇ ಏನು ಮಾಡಿದ್ದೀರಿ ಅಂತಂದರೆ ತನಿಖೆಯನ್ನು ಮಾಡಿಕೊಂಡು ಅವರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದೀರಿ. ಇಟ್ ಈಸ್ ನಾಟ್ ಲೀಗಲ್. ಇದೇನು ಕಾನೂನು, ಏನು ಮಾರ್ಷಿಯಲ್ ಲಾ ಮಾಡ್ತಾ ಇದ್ದೀರೋ? ಒಂಥರ ಸೈನಿಕ ಇದು ಯಾವುದು, ನಮ್ಮ ಮಿಲಿಟ್ರಿ ಆಡಳಿತ ಮಾಡ್ದಂಗೆ ನೀವು ಮಾಡ್ತಾ ಇದ್ದೀರಿ. ಬ್ರಿಟಿಷ್ ಗೌರ್ಮೆಂಟ್ ಮಾಡ್ತಾ ಇರೋದು ತಪ್ಪು, ಫಸ್ಟ್ ಟೈಮ್. ಓಕೆ, ಇಲ್ಲಿ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡುವಂಥದ್ದು. ಇದಾದ ಮೇಲೆ ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರು ವೈಸ್ರಾಯ್ಗೆ ಲೆಟರ್ ಬರೀತಾರೆ. ನಮ್ಮ ಭಗತ್ ಸಿಂಗ್ ವಿರುದ್ಧ
ರಾಜಗುರು ಸುಖದೇವ್ ವಿರುದ್ಧ ನೀವು ಸುಮ್ಮನೆ ಕೇಸ್ಗಳನ್ನು ಹಾಕಿ ಅವರಿಗೆ ಮರಣದಂಡನೆಯನ್ನು ಕೊಡ್ತಾ ಇದ್ದೀರಿ. ಅವರಿಗೆ ವಾದ ಮಾಡೋಕ್ಕೆ ಯಾವುದೇ ಅವಕಾಶಗಳನ್ನು ಕೊಟ್ಟಿಲ್ಲ. ಇದು ನೀವು ಮಾಡ್ತಾ ಇರುವಂಥ ದಬ್ಬಾಳಿಕೆ. ನಿಮ್ಮ ಕೋರ್ಟ್ಗಳಿಗೆ ಸದ್ಯದಕ್ಕೆ ಇಮ್ಮಿಡಿಯೇಟ್ ಆಗಿ ನೀವು ಅನುಸೂಚಿಯನ್ನು ಕೊಡಬೇಕು ಅಂತೇಳಿ ಗಾಂಧೀಜಿಯವರು ಲೆಟರನ್ನು ಬರೀತಾರೆ, ವೈಸ್ರಾಯ್ಗೆ ಲೆಟರನ್ನು ಬರೀತಾರೆ. ನೆಕ್ಸ್ಟು ಗಾಂಧೀಜಿ ಮತ್ತು ಇರ್ವಿನ್ ಟಾಕ್ಸ್, ಗಾಂಧಿ ಇರ್ವಿನ್ ಒಪ್ಪಂದ. ಇದು ಇಡೀ ಇತಿಹಾಸದಲ್ಲೇ ಐತಿಹಾಸಿಕ ಒಪ್ಪಂದ. ಈ ಗಾಂಧಿ ಇರ್ವಿನ್ ಒಪ್ಪಂದ ನಡಿಬೇಕಾದಾಗ ಅದು ಕೂಡ 1931 ಇರ್ತದೆ. ಇರ್ವಿನ್ಗೆ ಸಾಕಷ್ಟು ಬಾರಿ ಗಾಂಧೀಜಿಯವರು ಈ ಮಾತನ್ನು ಹೇಳುವಂಥದ್ದು, ನಮಗೆ ನೀವು ಭಗತ್ ಸಿಂಗ್ ಅವರಿಗೆ ಏನೂ ಆಗದಾಗೆ ನೀವೇ ನೋಡ್ಕೋಬೇಕು. ಅಟ್ಲೀಸ್ಟ್ ಫಸ್ಟ್ ಪೋಸ್ಟ್ಪೋನ್ ದಿ ಎಕ್ಸಿಕ್ಯೂಷನ್, ಮರಣದಂಡನೆ ವಿಧಿಸೋದನ್ನು ಮೊದಲು ಮುಂದೆ ಹಾಕ್ರಿ. ನೀವು ಮುಂದೆ ಮೊದಲು ಜೀವಾವಧಿ ಕೊಡ್ರಿ, ಆಮೇಲೆ ನಾವು ಅದನ್ನು ಉಳಿಸ್ಕೋತೀವಿ. ಇದನ್ನ ಇರ್ವಿನ್ ಅವ್ರ ಜೊತೆ ಮಾತಾಡ್ಕೋತಾರೆ. ಇರ್ವಿನ್ ಹೇಳ್ತಾರೆ, ಗಾಂಧೀಜಿ ಅವರಿಗೆ ಪಾಸಿಟಿವ್ ರಿಪ್ಲೈ ಕೊಡ್ತಾರೆ, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ನಾನು ಪ್ರಯತ್ನವನ್ನ ಮಾಡ್ತೀನಿ, ಮರಣದಂಡನೆಯನ್ನ ತಪ್ಸಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನವನ್ನ ಮಾಡಿ ಬ್ರಿಟಿಷ್ ಸರ್ಕಾರವನ್ನ ನಾನು ಮನವೊಲಿಸ್ತೀನಿ ಅಂತ ಗಾಂಧೀಜಿಯವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇರ್ವಿನ್ ಕೂಡ ಒಪ್ಕೊಳ್ಳುವಂಥದ್ದು. ನೆಕ್ಸ್ಟು 1931 ಜನವರಿ 31 ಗಾಂಧೀಜಿಯವರು ಅಲಹಾಬಾದಲ್ಲಿ ಇರ್ತಾರೆ. ಅವಾಗ ಹೇಳ್ತಾರೆ, ಗಾಂಧೀಜಿಯವರು ಅಲಹಾಬಾದಲ್ಲಿ ಇದ್ಕೊಂಡು ಹೇಳ್ತಾರೆ, ಯಾವತ್ತೂ ಭಗತ್ ಸಿಂಗ್ ಅವ್ರನ್ನ ಮೊದಲು ಅರೆಸ್ಟೇ ಮಾಡಬಾರ್ದು, ನೀವು ಹ್ಯಾಂಗ್ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಅವರನ್ನ ಮರಣದಂಡನೆ ಕೊಡ್ತಾ ಇದ್ದೀರಿ. ಮರಣದಂಡನೆ ಇಲ್ಲ, ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ದನೇ ತಪ್ಪು. ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ವ್ಯಕ್ತಿ, ಅವ್ರಿಗೆ ನೀವು ಯಾಕೆ ಮರಣದಂಡನೆ ಕೊಡ್ತಾ ಇದ್ದೀರಿ, ಇಲ್ಲಿ ಸಲ್ಲದ ಕೇಸ್ ಯಾಕೆ ಹಾಕ್ತಾ ಇದ್ದೀರಿ, ಅವರು ಪೊಲಿಟಿಕಲ್ ಪ್ರಿಸನರ್ ಅದರ, ನೀವು ಅವ್ರನ್ನ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಅಪರಾಧಿ ತರ ನೋಡ್ತಾ ಇದ್ದೀರಿ. ಮತ್ತು ಇಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಗುಡುಗಿದಂಥ ಮಹಾತ್ಮ ಗಾಂಧೀಜಿಯವರು. ಇದಾದ ಮೇಲೆ ಫೆಬ್ರವರಿ 17, 1931 ಮತ್ತೆ ಇರ್ವಿನ್ ಅವ್ರನ್ನ ಭೇಟಿ ಆಗ್ತಾರೆ ಗಾಂಧೀಜಿಯವರು. ಮತ್ತೆ ಇರ್ವಿನ್ ಭೇಟಿಯಾಗಿ ಸಾಕಷ್ಟು ಬಾರಿ ಇರ್ವಿನ್ ಅವ್ರ ಕಡೆ ಕೋರ್ಕೋತಾರೆ, ನೀವು ಹೆಂಗಾದ್ರೂ ಮಾಡಿ ಅಟ್ಲೀಸ್ಟ್ ಮರಣದಂಡನೆ ಆಗೋದನ್ನ ತಪ್ಪಿಸ್ರಿ, ಮುಂದೆ ನೋಡಕ್ ಬರ್ತೈತಿ. ಇರ್ವಿನ್ ಕಡೆ ಹೋಗ್ತಾರೆ. ಬರೀ ಗಾಂಧೀಜಿ ಅಷ್ಟೇ ಅಲ್ಲ, ತೇಜ್ ಬಹದ್ದೂರ್ ಸಪ್ರು ಅವರು ವೈಸ್ರಾಯ್ ಅವರನ್ನ ಭೇಟಿಯಾಗಿ ಹೆಂಗಾದ್ರೂ ಮಾಡಿ ಭಗತ್ ಸಿಂಗ್, ರಾಜಗುರು, ಸುಖದೇವ್ 3 ಜನರ ಈ ಒಂದು ಮರಣದಂಡನೆಯನ್ನ ನೀವು ತಪ್ಪಿಸ್ಲೇಬೇಕಂತೇಳಿ ಅವರು ಕೂಡ ವಿನಂತಿಯನ್ನ ಮಾಡ್ತಾರೆ. ಇದರ ಜೊತೆಗೆ ನಮ್ಮ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ಮದನ್ ಮೋಹನ್ ಮಾಳವೀಯ ಅವರು ಕೂಡ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಾಕಷ್ಟು ಮನವಿಯನ್ನ ಮಾಡ್ತಾರೆ. ಯಾಕೆ ನೀವು ಹ್ಯಾಂಗ್ ಮಾಡ್ತಾ ಇದ್ದೀರಿ, ಭಗತ್ ಸಿಂಗ್ ಏನು ಸ್ವಂತಕ್ಕಾಗಿ ಏನಾದರೂ ಮಾಡ್ಕೊಂಡಿದಾರ, ಸ್ವಂತ ಲಾಭಕ್ಕಾಗಿ ಏನಾದರೂ ಅಪರಾಧ ಮಾಡಿದಾರ, ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ, ನಾನು ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇದ್ದೀನಿ, ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇದ್ದಾರೆ, ಬಟ್ ಎಲ್ಲ ಸಿಟ್ಟು ನೀವು ಅವ್ರ ಮೇಲೆ ಯಾಕೆ ಹಾಕ್ತಾ ಇದ್ದೀರಿ. ಸೊ ಇದು ಸೆಲ್ಫಿಶ್ನೆಸ್ಗಾಗಿ ಅವ್ರು ಮಾಡಿದ್ದಲ್ಲ, ದೇಶಕ್ಕಾಗಿ ಮಾಡಿದ್ದು. ಅಂಥವ್ರನ್ನ ನೀವೇನಾದರೂ ನೇಣಿಗೆ ಹಾಕಿದ್ರೆ ಇಡೀ ದೇಶದ ಜನರ ಸಿಟ್ಟಿಗೆ ಬ್ರಿಟಿಷ್ ಸರ್ಕಾರ ಗುರಿ ಆಗ್ತದೆ ಅಂತೇಳಿ ಮದನ್ ಮೋಹನ್ ಮಾಳವೀಯ ಅವರು ಕೂಡ ಹೇಳುವಂಥದ್ದು. ಇದಾದ್ಮೇಲೆ ಫೆಬ್ರವರಿ 18 ಮತ್ತೆ ಗಾಂಧೀಜಿಯವರು ಯಾರನ್ನ ಮೀಟ್ ಆಗ್ತಾರೆ, ಇರ್ವಿನ್ಗೆ ಮೀಟ್ ಆಗ್ತಾರೆ. ಅಟ್ಲೀಸ್ಟ್ ಹೆಂಗಾದ್ರೂ ಮಾಡ್ರಿ, ನೀವು ಏನು ಮಾಡ್ತೀರಿ ಗೊತ್ತಿಲ್ಲ. ಸುಮಾರು 5 ಬಾರಿ ಗಾಂಧೀಜಿಯವರು ಸ್ವತಃ ಹೋಗಿ ಇರ್ವಿನ್ ಅವರನ್ನ ಭೇಟಿಯಾಗುವಂಥದ್ದು. ಲಾರ್ಡ್ ಇರ್ವಿನ್ ಅನ್ನ ಭೇಟಿಯಾಗಿ ನೀವು ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮರಣದಂಡನೆಯನ್ನ ಮುಂದೆ ಹಾಕಿಸ್ಲೇಬೇಕು. ಮರಣದಂಡನೆ ಆದ್ರೆ ಮಾತ್ರ ನಿಮ್ಮ ವಿರುದ್ಧ ಜನ ಸಿಡಿದೇಳ್ತಾರೆ, ದಂಗೆಗಳಾಗ್ತವೆ. ಓಕೆ, ಸೊ ಇದನ್ನ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ. ಇದಷ್ಟೇ ಮಾಡಿ ಗಾಂಧೀಜಿಯವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆಸಫ್ ಅಲಿ ಅಂತಕ್ಕಂಥ ಒಬ್ಬ ಲಾಯರನ್ನ ಲಾಹೋರ್ಗೆ ಕಳಿಸ್ತಾರೆ. ಈ ಲಾಹೋರ್ಗೆ ಹೋಗಿ ಅಲ್ಲಿ ಲಾ ಪ್ರಕಾರ, ಕಾನೂನು ಪ್ರಕಾರ ಮತ್ತವ್ರನ್ನ ಏನು ಉಳಿಸಕ್ಕೆ ಸಾಧ್ಯತೆ ಇಲ್ಲ, ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಕೊನೆಯ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಲೇಬೇಕು. ನಾವು ಭಗತ್ ಸಿಂಗ್, ರಾಜಗುರು, ಸುಖದೇವ್ 3 ಜನರನ್ನ ನಾವು ಉಳಿಸಿಕೊಳ್ಳಲೇಬೇಕು ಅಂಥೇಳಿ ಆಸಿಫ್ ಅಲಿ ಅವರನ್ನ ಲಾಹೋರ್ಗೆ ಗಾಂಧೀಜಿಯವರು ಕಳಿಸುವಂಥದ್ದು. ಇದೇ ಸಂದರ್ಭದಲ್ಲಿ ಮಾರ್ಚ್ 7ನೇ ತಾರೀಕು ಬರ್ತದೆ. ಒನ್ ಮೋರ್ ಫೇಲ್ಡ್ ಅಟೆಂಪ್ಟ್ ಆಫ್ ಮಹಾತ್ಮ ಗಾಂಧೀಜಿ. ಮತ್ತೆ ಗಾಂಧೀಜಿ ಇರ್ವಿನ್ ಕಡೆ ಹೋಗ್ತಾರೆ, ಭೇಟಿ ಮಾಡ್ತಾರೆ. ಮತ್ತೆ ಇದು ಅಟೆಂಪ್ಟ್ ಕೂಡ ಫೇಲ್ ಆಗ್ತದೆ. 3-4 ಬಾರಿ ಗಾಂಧೀಜಿಯವರ ಫೇಲ್ಡ್ ಅಟೆಂಪ್ಟ್ಗಳು. ಗಾಂಧೀಜಿ ಅಗೇನ್ ಅಂಡ್ ಅಗೇನ್ ಮೆಟ್ ದಿ ಇರ್ವಿನ್, ಬಟ್ ಆಲ್ ದಿ ಅಟೆಂಪ್ಟ್ಸ್ ವರ್ ಫೇಲ್ಡ್. ಯಾವುದೇ ಕಾರಣಕ್ಕೂ ಅಲ್ಲಿ ಆ ಅಟೆಂಪ್ಟು ಯಾರನ್ನ ಸುಭಾಷ್ ಚಂದ್ರ ನಮ್ಮ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೊಳ್ಳೋಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಆ ಅಟೆಂಪ್ಟ್ಗಳು ಫೇಲ್ ಆಗ್ತಾನೆ ಹೋಗುವಂಥದ್ದು. ಇದಾದ್ಮೇಲೆ ಮಾರ್ಚ್ 18ಕ್ಕೆ 1931 ಮಾರ್ಚ್ 18 ಲಾಯರ್ ಹೇಳ್ತಾರೆ, ಲಾಯರ್ ರಿಕ್ವೆಸ್ಟೆಡ್ ಫಾರ್ ಮರ್ಸಿ ಪೆಟಿಷನ್. ಭಗತ್ ಸಿಂಗ್, ರಾಜಗುರು, ಸುಖದೇವ್ 3 ಜನರಿಗೆ ಹೇಳ್ತಾರೆ, ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಕೊನೆ ಒಂದು ಅವಕಾಶ ಇದೆ ಕಾನೂನಿನೊಳಗಡೆ, ನೀವು ಕ್ಷಮಾದಾನ ಪತ್ರವನ್ನ ವೈಸ್ರಾಯ್ಗೆ ಬರಿಬೇಕು, ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾದಾನ ಪತ್ರ ಬರಿಬೇಕು. ಇನ್ನು ಮೇಲೆ ನಾವು ಇಂಥ ಯಾವುದೇ ಕ್ರಾಂತಿಕಾರಿ ಕೆಲಸಗಳನ್ನ ಮಾಡಂಗಿಲ್ಲ.
ಸೊ ನಮ್ಮನ್ನ ನೀವು ನಮ್ಮ ಎಲ್ಲ ಅಪರಾಧಗಳಿಂದ ಮುಕ್ತಗೊಳಿಸಬೇಕು ಅಂತೇಳಿ ನೀವು ಬರೆದ್ರೆ ನಿಮ್ಮ ಒಂದು ಮರಣದಂಡನೆ ಶಿಕ್ಷೆಯನ್ನ ಬಹುಶಃ ಹೋಗಿಸಬಹುದು ಅಂತೇಳಿ. ಇದು ಒಂದು ಲಾಸ್ಟ್ ಅವ್ರ ಕಡೆ ಉಳಿದಂತ ದಾರಿ. ಅಂತ ಸಮಯದೊಳಗಡೆ ಭಗತ್ ಸಿಂಗ್ ಅವರ ತಂದೆ ಏನ್ ಮಾಡ್ತಾರೆ, ಬ್ರಿಟಿಷ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ. ಯಾಕಂದ್ರೆ 23ನೇ ತಾರೀಕನೇ ಅವರಿಗೆ ಮರಣದಂಡನೆ ಇರ್ತದೆ, ಇದೆಲ್ಲ ನಡೀತಾ ಇರ್ತದೆ. ನನ್ನ ಮಗನನ್ನ ನೀವು ಮರಣದಂಡನೆ ಕೊಡೋಕ್ಕಿಂತ ಮೊದಲು ಅವನು ಇನ್ನೋಸೆಂಟ್ ಅಂತೇಳಿ ಪ್ರೂವ್ ಮಾಡಕ್ಕೆ ಅವನಿಗೆ ನೀವು ಟೈಮ್ ಕೊಡ್ಬೇಕು. ಅವ್ನು ಇಲ್ದಾಗ್ಲೇನೆ ನೀವು ಅವನ ವಿರುದ್ಧ ಕೋರ್ಟಲ್ಲಿ ಎಲ್ಲ ವಾದ ವಿವಾದ ನಡೆಸಿ ಅವನಿಗೆ ಈ ಶಿಕ್ಷೆಯನ್ನ ಕೊಟ್ಟಿದ್ದೀರಿ. ನನ್ನ ಮಗ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ ಅವನಿಗೆ ಅವಕಾಶ ಕೊಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಭಗತ್ ಸಿಂಗ್ ಅವರ ತಂದೆ ಪತ್ರವನ್ನ ಬರೀತಾರೆ. ಆದರೆ ಈ ಪತ್ರ ಬರೆದಂತ ಸುದ್ದಿ ಭಗತ್ ಸಿಂಗ್ ಅವರಿಗೆ ಗೊತ್ತಾಗ್ಬಿಡ್ತದೆ. ಭಗತ್ ಸಿಂಗ್ ಗೊತ್ತಾಗಿ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಅವರ ತಂದೆಗೆ ಸಿಕ್ಕಾಪಟ್ಟೆ ಬೈದು ಒಂದು ಪತ್ರವನ್ನ ಬರೀತಾರೆ. ನೀನು ನನ್ನ ತಂದೆ ಅಂತ ಹೇಳಿ ನಾನು ಸುಮ್ಮನಿದ್ದೀನಿ, ಒಬ್ಬ ವೀರ ಯೋಧ ಇವತ್ತು ಜೈಲ್ನಲ್ಲಿದ್ದೀನಿ, ನನ್ನ ದೇಶಕ್ಕಾಗಿ ನಾನು ಹೋರಾಡ್ತಾ ಇದ್ದೀನಿ. ಆದರೆ ನೀವು ಏನು ಪತ್ರವನ್ನ ಬರೆದಿದ್ದೀರಿ ಬ್ರಿಟಿಷರಿಗೆ, ನನ್ನ ಮಗ ಇನ್ನೋಸೆಂಟ್ ಪ್ರೂವ್ ಮಾಡಕ್ಕೆ ಅವ್ನಿಗೆ ಟೈಮ್ ಕೊಡ್ರಿ ಅಂತೇಳಿ ಬ್ರಿಟಿಷರ ಕಡೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದಿರಲ್ಲ, ಇದು ಹೇಡಿತನದ ಪರಮಾವಧಿ, ಬಹಳ ದೊಡ್ಡ ಹೇಡಿತನ ಇದು. ನಾನು ಬೇರೆ ಯಾರಾದರೂ ಈ ಜಾಗದಲ್ಲಿ ಇದ್ದಿದ್ರೆ ನಾನು ಇದನ್ನ ಎಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ ಅಂತ ಹೇಳಿ ಅವರ ತಂದೆ ವಿರುದ್ಧನೂ ಸಿಕ್ಕಾಪಟ್ಟೆ ಭಗತ್ ಸಿಂಗ್ ಸಿಟ್ಟಾಗ್ಬಿಡ್ತಾರೆ. ಇದಾದ್ಮೇಲೆ ಗಾಂಧೀಜಿ ಮತ್ತೆ ಇರುವಿನ್ಗೆ ಕೇಳ್ತಾರೆ. ಮತ್ತೊಂದು ಫೇಲ್ಡ್ ಅಟೆಂಪ್ಟ್. ಇದು 6ನೇ ಬಾರಿ ಗಾಂಧೀಜಿಯವರು ಭೇಟಿಯಾದಂಥದ್ದು. 6ನೇ ಬಾರಿ ಗಾಂಧೀಜಿ ಇರುವಿನ್ಗೆ ಭೇಟಿಯಾದಾಗ ಇರುವಿನ್ ಒಂದು ಸತ್ಯವನ್ನ ಹೇಳ್ತಾರೆ ಗಾಂಧೀಜಿ ನೀವು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದೀರಿ, ಆದರೆ ಭಗತ್ ಸಿಂಗನ್ನ ಉಳಿಸ್ಕೊಳ್ಳಕ್ಕಾಗೋದಿಲ್ಲ. ಯಾಕಂತಂದ್ರೆ ಭಗತ್ ಸಿಂಗ್ ನಾವೇನಾದ್ರೂ ಉಳಿಸಕ್ ಪ್ರಯತ್ನ ಮಾಡಿದ್ರೆ ಪಂಜಾಬ್ ಗೌರ್ಮೆಂಟ್ ಅಲ್ಲಿರುವಂತ ಎಲ್ಲ ಬ್ರಿಟಿಷ್ ಆಫೀಸರ್ಗಳು ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡ್ತೀವಂತ ಅವ್ರು ನನಗೆ ಹೇಳ್ತಾ ಇದ್ದಾರ. ಸಾಮೂಹಿಕ ರಾಜೀನಾಮೆಯ ಒಂದು ಇದನ್ನ ಡಿಸಿಷನ್ ಅವರು ತಗೊಂಡಿದ್ದಾರೆ. ಹಿಂಗಾಗಿ ಭಗತ್ ಸಿಂಗ್ ಅನ್ನ ಉಳಿಸ್ಕೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತೇಳಿ ಯಾರು ಹೇಳ್ತಾರೆ, ಇಲ್ಲಿ ಲಾರ್ಡ್ ಇರ್ವಿನ್ ನಮ್ಮ ಗಾಂಧೀಜಿಯವರಿಗೆ ಹೇಳುವಂಥದ್ದು. ಇದಾದ ಮೇಲೂ ಮತ್ತೊಂದು ಸರಿ ಗಾಂಧೀಜಿಯವರು ಭೇಟಿ ಆಗ್ತಾರೆ. ಮತ್ತೇನಾದರೂ ಚಾನ್ಸಸ್ ಇದ್ರೂ ಕೂಡ ನೀವು ಉಳಿಸ್ಲೇಬೇಕು ಅಂತೇಳಿ. ಬಟ್ ಇಟ್ ಈಸ್ ಆಲ್ಸೋ ಒನ್ ಮೋರ್ ಫೇಲ್ಡ್ ಅಟೆಂಪ್ಟ್ ಆಫ್ ಮಹಾತ್ಮ ಗಾಂಧೀಜಿಯವರ ಮತ್ತೊಂದು ಫೇಲ್ಡ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಫೀಸರ್ಸ್ ಮಾಸ್ ಆಗಿ ನಾವು ರಿಸೈನ್ ಮಾಡ್ತೀವಂತ ಈಗಾಗಲೇ ಹೇಳ್ಬಿಟ್ಟಿರ್ತಾರೆ. ಇದಾದ್ಮೇಲೆನೂ ಗಾಂಧೀಜಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮಾರ್ಚ್ 20 ನೋಡ್ರಿ, ಮಾರ್ಚ್ 23ನೇ ತಾರೀಕು ಮರಣದಂಡನೆ ಇದೆ. ಮಾರ್ಚ್ 20ನೇ ತಾರೀಕು ಮತ್ತೆ ಗಾಂಧೀಜಿಯವರು ವೈಸ್ರಾಯನ್ನ ಭೇಟಿ ಆಗ್ತಾರೆ. ಅದರ ಜೊತೆಗೆ ಹೋಮ್ ಸೆಕ್ರೆಟರಿ ಕೂಡ ಭೇಟಿ ಆಗ್ತಾರೆ. ಹೋಮ್ ಸೆಕ್ರೆಟರಿ ಎಮರ್ಸನ್ಗೆ ಭೇಟಿಯಾಗಿ ನೀವು ಹೆಂಗಾದ್ರೂ ಮಾಡ್ರಿ, ಅಟ್ಲೀಸ್ಟ್ ಮರಣದಂಡನೆ ಅವತ್ತಾಗೋದನ್ನ ಮುಂದೆ ಹಾಕ್ರಿ. ಗಾಂಧೀಜಿಯವರಿಗೆ ಈಗ ಸದ್ಯ ಅದನ್ನು ಮುಂದೆ ಹಾಕೊಂಡು ಮೊದಲು, ಆಮೇಲೆ ಮುಂದೆ, ಯಾಕಂದ್ರೆ ಒಮ್ಮೆ ಮರಣದಂಡನೆ ಮುಂದೆ ಹೋಯ್ತು ಅಂತಂದ್ರೆ ಮತ್ತೊಮ್ಮೆ ಅದು ಮರಣದಂಡನೆ ಶಿಕ್ಷೆ ಆಗ್ಬೇಕಂದ್ರೆ ಸಾಕಷ್ಟು ಟೈಮ್ ಬೇಕು. ಲಾ ಒಳಗಡೆ ಅದರಿಂದ ನಾವು ಹೊರಗೆ ಬರಕ್ ಬಹಳಷ್ಟು ಅವಕಾಶಗಳಿದಾವ. ಬಟ್ ಮೊದಲು ಆ ಡೇಟನ್ನು ಮುಂದೆ ಹಾಕಿಸ್ಬೇಕನ್ನೋದು ಗಾಂಧೀಜಿಯವರಿಗೆ ಭಾಳ ಇತ್ತು. ಬಟ್ ಆದರೂ ಕೂಡ ಆ ಡೇಟನ್ನು ಮುಂದೆ ಹಾಕ್ಸಕ್ ಆಗಲಿಲ್ಲ. 22ನೇ ತಾರೀಕು ಬಂತು. ಅಗೇನ್ ಒನ್ ಮೋರ್ ಫೇಲ್ಡ್ ಅಟೆಂಪ್ಟ್ ವಿತ್ ಇರ್ವಿನ್. ಬಟ್ ಇಲ್ಲಿ ಇನ್ನೊಂದು ನಾವು ನೋಡ್ಕೋಬಹುದು, ಏನಂತಂದ್ರೆ ಮರ್ಸಿ ಪೆಟಿಷನ್ ಹಾಕ್ರಿ ಅಂತ ಹೇಳಿರ್ತಾರೆ. ಕ್ಷಮಾದಾನ ಅರ್ಜಿಯನ್ನು ಬರೀರಿ ಅಂತೇಳಿ. ಅದಕ್ಕೆ ಭಗತ್ ಸಿಂಗ್ ತೊಗೊಂಬರ್ರಿ, ಲೆಟರ್ ತೊಗೊಂಬರ್ರಿ, ಬರಿತೀನಿ. ಬ್ರಿಟಿಷ್ ಗವರ್ನರ್ಗೆ ಮರ್ಸಿ ಪೆಟಿಷನ್ ಹಾಕ್ಬೇಕಾ, ತೊಗೊಂಬರ್ರಿ, ಬರೀತಾರು. ನಾನು ನನ್ನ ದೇಶಕ್ಕಾಗಿ ಹೋರಾಡ್ತಾ ಇದ್ದೀನಿ, ನನ್ನ ದೇಶಕ್ಕೆ ನಾನು ಬಲಿ ಕೊಡಕ್ಕೆ ಸಿದ್ಧ ಇದ್ದೀನಿ, ನಾನು ನನ್ನ ದೇಶಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದರೆ ಇದರಿಂದ ಲಕ್ಷಾಂತರ ಜನ ಯುವಕರು ಮೋಟಿವೇಶನ್ ಆಗ್ತಾರೆ, ಉತ್ಸಾಹ ಬರ್ತದೆ, ಅವರೆಲ್ಲ ಕೂಡಿ ಬ್ರಿಟಿಷ್ ಸರ್ಕಾರವನ್ನ ಕಿತ್ತೊಗಿತಾರೆ. ಅದಕ್ಕೆ ನಾನು ನನ್ನ ಪ್ರಾಣ ಕೊಡಕ್ಕೆ ಸಿದ್ಧ ಇದ್ದೀನಿ, ನನಗೆ ಹ್ಯಾಂಗ್ ಮಾಡಬೇಡ್ರಿ, ಮರಣದಂಡನೆ ಅಂತಂದ್ರೆ ನನಗೆ ಇದಕ್ಕೆ ನೇಳ್ ಹಾಕಕ್ಕೆ ಹೋಗ್ಬೇಡ್ರಿ, ಟೈಮ್ ಭಾಳ ತಗೋತೈತಿ, ಒಂದು ಗನ್ ತಗೊಂಬಂದು ನನಗೆ ಶೂಟ್ ಮಾಡ್ರಿ ನಿಮಗೆ ಧೈರ್ಯ ಇದ್ರೆ ಅಂತೇಳಿ ಇದನ್ನ ಲೆಟರ್ ಒಳಗಡೆ ಬರೆದ್ಬಿಟ್ಟಿರ್ತಾರೆ. ಯಾರು? ಭಗತ್ ಸಿಂಗ್. ಇದನ್ನ ನೋಡಿ ಬ್ರಿಟಿಷ್ ಗೌರ್ಮೆಂಟ್ ಇನ್ನೂ ಸಿಟ್ಟು ಬರ್ತದೆ. ಹಂಗಾಗಿ ಬ್ರಿಟಿಷ್ ಗೌರ್ಮೆಂಟು ಯಾವುದೇ ರೀತಿಯ ಒಂದು ಮರ್ಸಿಯನ್ನ ತೋರಿಸೋದಿಲ್ಲ. ಕೊನೆಗೆ ಮಾರ್ಚ್ 23, 1931 ಫೈನಲ್ ಡೇ, ಅವತ್ತು ರಾಜಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ 3 ಜನರನ್ನ ಬ್ರಿಟಿಷ್ ಸರ್ಕಾರ ಬೆಳಗಿನ ಜಾವ ನೇಣಿಗೆ ಏರಿಸುವಂಥದ್ದು. ಅಗದಿ ಬೆಳಗಿನ ಜಾವ ಅಲ್ಲ, ಸಾರಿ, ರಾತ್ರಿ ಹೊತ್ತಲ್ಲಿ. ಬೆಳಗಿನ ಜಾವ ಏನಾದರೂ ನಾವು ಹಗಲು ಹೊತ್ತೊಳಗಡೆ ನೇಣಿಗೆ ಹಾಕಿದ್ರೆ ಜನ ಎಲ್ಲ ಸೇರ್ತಾರೆ, ಬ್ರಿಟಿಷ್ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ದಂಗೆಗಳಾಗ್ತವೆ ಅಂಥೇಳಿ ರಾತ್ರಿಯ ಸಮಯದಲ್ಲೇ ಯಾರಿಗೂ ಹೇಳ್ದಂಗನೆ ಆ ಒಂದು ನೇಣಿಗೆ ಹಾಕಿ ಮುಗಿಸ್ಬಿಡ್ತಾರೆ. ಅಲ್ಲಿ ನಮ್ಮ ಭಾರತದ ವೀರ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಅವರ ಜೀವನ ಅಂತ್ಯ ಆಗ್ತದೆ. ಆದರೆ ಅವರು ಬಿಟ್ಟು ಹೋದಂಥ ಒಂದು ಸಂದೇಶ ಇವತ್ತಿಗೂ ಭಾರತದಲ್ಲಿ ಪ್ರತಿಧ್ವನಿಸ್ತಾ ಇರುವಂಥದ್ದು.
ಅವತ್ತು ಅವರು ಸಾಯೋಕ್ಕಿಂತ ಪೂರ್ವದಲ್ಲಿ ಕೂಡ ಇನ್ಕಿಲಾಬ್ ಜಿಂದಾಬಾದ್ ಡೌನ್ ಟು ಇಂಪೆರಿಯಲಿಸಮ್ ಅಂತ ಹೇಳ್ತಾ ನಕ್ಕೊಂತಾನೆ ಅವರು ಪ್ರಾಣವನ್ನ ಕೊಟ್ಟಂಥದ್ದು. ಅಂದ್ರೆ ಇಲ್ಲಿ ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಭಗತ್ ಸಿಂಗು ಮೆಂಟಲಿ ಡಿಸೈಡ್ ಆಗ್ಬಿಟ್ಟಿದ್ರು. ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಭಗತ್ ಸಿಂಗ್ ಓದಿದ್ರು ಅವಾಗ ಮೆಂಟಲಿ ಡಿಸೈಡ್ ಆದ್ರು, ನಾನು ಪ್ರಾಣವನ್ನ ಕೊಟ್ರೆ ಇತಿಹಾಸದಲ್ಲಿ ಉಳಿತೀನಿ. ಆ ಇತಿಹಾಸದಲ್ಲಿ ಉಳಿಯೋದಂದ್ರೆ ಅದರ ಅರ್ಥ ಏನು, ಸಾವಿರಾರು ಜನರಿಗೆ ನಾನು ಮೋಟಿವೇಶನ್ ಆಗ್ತೀನಿ, ಅವರು ಇದರಿಂದ ಉತ್ಸಾಹವನ್ನ ಪಡೆದು ಬ್ರಿಟಿಷ್ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಹಾಕ್ತಾರೆ ಅನ್ನುವಂಥ ಒಂದು ಅಚಲವಾದಂಥ ನಂಬಿಕೆ ಅವರಲ್ಲಿತ್ತು. ಹಿಂಗಾಗಿ ಕೊನೆಗೂ ತಾವು ಅನ್ಕೊಂಡ ಹಾದಿಯಲ್ಲೇ ಭಗತ್ ಸಿಂಗ್ ಹೋದ್ರು. ಬಟ್ ಇವತ್ತಿಗೂ ಭಗತ್ ಸಿಂಗ್ ಸಾವಿರಾರು ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಯುವ ಮನಸ್ಸುಗಳಿಗೆ ಪ್ರೇರೇಪಣೆ ಆಗಿರುವಂಥದ್ದು. ಬಟ್ ಒಂದು ನಾನಿಲ್ಲಿ ಹೇಳ್ಬೇಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗ್ ಅವರ ಬಗ್ಗೆ ಹೇಳಬೇಕಾದಾಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಬರ್ತವೆ. ಬಟ್ ಬಹಳ ಜನ ಹೇಳ್ತಾರೆ ಗಾಂಧೀಜಿಯವರು ಯಾವುದೇ ಪ್ರಯತ್ನ ಮಾಡಲಿಲ್ಲ ಅಂತೇಳಿ. ಬಟ್ ದಟ್ ಈಸ್ ರಾಂಗ್. ಗಾಂಧೀಜಿಯವರು ಶತಾಯ ಗತಾಯ ಪ್ರಯತ್ನವನ್ನ ಮಾಡಿದ್ರು. ಎಟ್ ಎನಿ ಕಾಸ್ಟ್ ಭಗತ್ ಸಿಂಗ್ ಅವರ ಎಕ್ಸಿಕ್ಯೂಷನ್ ಮುಂದೆ ಹಾಕಿಸ್ಬೇಕು, ಭಗತ್ ಸಿಂಗ್ ಅನ್ನ ಉಳಿಸ್ಕೊಳ್ಳೇಬೇಕನ್ನುವಂಥ ಒಂದು ಛಲದಿಂದ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಬಟ್ ಅವು ಯಾವುದೇ ಪ್ರಯತ್ನಗಳು ಕೈಗೂಡಲಿಲ್ಲ. ಅದಕ್ಕೆ ಸಾಕಷ್ಟು ರೀಸನ್ಗಳನ್ನು ನಾನು ಈಗಾಗಲೇ ತಮ್ಮ ಮುಂದೆ ಹೇಳಿದ್ದೀನಿ. ಆದರೆ ಈ ಎಲ್ಲ ಒಂದು ಇದರ ಪರಿಣಾಮವಾಗಿ ಭಗತ್ ಸಿಂಗ್ ಈ ಒಂದು ತ್ಯಾಗ ಬಲಿದಾನದ ಪರಿಣಾಮವಾಗಿ ಭಗತ್ ಸಿಂಗ್ ಇವತ್ತಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಮನಸ್ಸಿನೊಳಗಡೆ ಹಚ್ಚು ಹಸಿರಾಗಿ ಉಳಿದಿದ್ದಾರೆ. ಸೊ ನಮ್ಮ ಇವತ್ತು 75ನೇ ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಿನೊಳಗಡೆ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಭಗತ್ ಸಿಂಗ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬೆಲೆನೇ ಇರೋದಿಲ್ಲ. ಸೊ ಅದಕ್ಕಾಗಿ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳೋದರ ಮೂಲಕ ನಾವು ಈ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡೋಣ. ಅವ್ರ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿಸ್ಬೇಕನ್ನೋದು ನಿಮ್ಮ ಉದ್ದೇಶ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡೋಕ್ಕೂ ಸಾಧ್ಯ ಆಗಿರಬೇಕು. ಸೊ ಇನ್ನು ನೆಕ್ಸ್ಟು ನಮ್ಮ ಸಂಕಲ್ಪ KS ಮೇನ್ಸ್ ಬ್ಯಾಚ್ ಆರಂಭ ಆಗ್ತಾ ಇದೆ ಆಫೀಸರ್ಸ್ ಅಡ್ಡಾದೊಳಗಡೆ. ಆಗಸ್ಟ್ 24 ಇದನ್ನು ಜಾಯಿನ್ ಆಗೋಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು. KS IAS ಮೇನ್ಸ್ ಬ್ಯಾಚ್ ಇದೆ. ಸೊ ಇದರ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಂತಂದರೆ ನಮ್ಮ ಆಫೀಸರ್ಸ್ ಅಡ್ಡ ಆಫೀಸ್ ನಂಬರ್ ಇದೆ. ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ತಾವು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಸೊ ಇವತ್ತು ನಾವು ಭಗತ್ ಸಿಂಗ್ ಅವರ ಬಗ್ಗೆ ಡಿಸ್ಕಷನ್ ಮಾಡಿದಂತಹ ಮಾಹಿತಿಗಳು, ರೋಚಕವಾದಂತಹ ಒಂದು ಕಥೆಗಳು ನಿಮಗೆಲ್ಲ ಇಷ್ಟ ಆಗಿದಾವೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ 4 ಜನರಿಗೆ ಇದನ್ನು ಶೇರ್ ಮಾಡಿ. ಸೊ ಸ್ವಾತಂತ್ರ್ಯ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಎಲ್ಲರಲ್ಲೂ ಹರಡಬೇಕಂತ ಹೇಳಿ ನಾನು ಕೂಡ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ವಂದೇ ಮಾತರಂ, ವಂದೇ ಮಾತರಂ. ಥ್ಯಾಂಕ್ ಯು ಆಲ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.